ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026ರ ಜೂನ್ ತಿಂಗಳ 17ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ತದಿಗೆ ಇರುವಂಥ ದಿನ, ಅಂದರೆ 3ನೇ ದಿವಸ. ಇದು ಈ ದಿನ ರಾತ್ರಿ 1:58 ತದಿಗೆಯ ತಿಥಿ ಇರುತ್ತೆ. ನಂತರ ಚತುರ್ಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪುನರ್ವಸು ನಕ್ಷತ್ರ. ಇದು ಈ ದಿನ ಸಂಜೆ 5:49 ಇರಲಿದೆ. ನಂತರ ಪುಷ್ಯ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಬೆಳಿಗ್ಗೆ 11:14 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಧ್ರುವ ಯೋಗ. ಇದು ಈ ದಿನ ರಾತ್ರಿ 8:51 ಇರಲಿದೆ. ನಂತರ ವ್ಯಾಘಾತ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ಕೂಡ ಮಿಥುನ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:24 ಮಧ್ಯಾಹ್ನ 2 ಇನ್ನು ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10:48 ಮಧ್ಯಾಹ್ನ 12:24 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:36 ಬೆಳಿಗ್ಗೆ 9:12 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:53 ಮಧ್ಯಾಹ್ನ 12:49 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 5:40 ಬೆಳಿಗ್ಗೆ 7:08 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಇದು ಕೂಡ ಈ ದಿನ ಬೆಳಿಗ್ಗೆ 5:45 ಬೆಳಿಗ್ಗೆ 7:25 ಚಗೋದಯದ ಲಾಭದ ಸಮಯ ಇದೆ. ಇದನ್ನ ವರ್ತಕರು, ವ್ಯಾಪಾರಸ್ಥರು, ವ್ಯವಹಾರಸ್ಥರು, ಲೇವಾದೇವಿ ವ್ಯವಹಾರ ಮಾಡುವಂಥವರು ಈ ಸಮಯವನ್ನು ನೀವು ಅನುಸರಣೆ ಮಾಡಬಹುದು. ನಿಮ್ಮ ವ್ಯಾಪಾರಿ ಚಟುವಟಿಕೆಗಳಿಗಾಗಲಿ ಅಥವಾ ಈ ವ್ಯಾಪಾರಿ ಉದ್ದೇಶಕ್ಕಾಗಿ ಮಾಡುವಂತಹ ಒಂದು ಪ್ರಯಾಣಕ್ಕಾಗಲಿ ಈ ಸಮಯವನ್ನು ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಲಾಭ ಪ್ರಾಪ್ತಿಯಾಗುತ್ತೆ, ಅನುಕೂಲತೆಗಳು ಸಿಕ್ಕತ್ತೆ. ಹಾಗಾಗಿ ವ್ಯಾಪಾರಸ್ಥರು ಪ್ರತಿದಿನ ಈ ಚಗೋದಯದ ಲಾಭದ ಸಮಯವನ್ನು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಸಂಜೆ 6:46. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತೆ ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಬುಧ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ವಾಕ್ಚಾತುರ್ಯಕ್ಕೆ ಕಾರಕನಾಗಿರುವಂಥವನು, ಮಾತಿಗೆ ಕಾರಕ ಬುಧ. ಹಾಗಾಗಿ ಈ ದಿನ ಯಾರು ಮಾತಿಗೆ ಹೆಚ್ಚು ಬೆಲೆ ಕೊಡ್ತಾರೆ, ಯಾರು ಸಮಯವನ್ನ ಅರಿತು ಮಾತಾಡ್ತಾರೆ ಅಂಥವ್ರಿಗೆ ಹೆಚ್ಚಿನ ಅನುಕೂಲತೆಗಳು ಇರುತ್ತೆ. ಹಾಗಾಗಿ ಮಾತು ಬಲ್ಲವನು ಬರಗಾಲದಲ್ಲಿ ಬದುಕಿದ್ರು ಅನ್ನುವಂಥ ಒಂದು ಮಾತು ಕೂಡ ಇದೆ. ಮಾತು ಅನೇಕ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ಕೂಡ ಇದೆ. ಆದರೆ ಅದೇ ಮಾತು ಹೆಚ್ಚಾದರೆ ಅನರ್ಥಗಳು ಉಂಟಾಗುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ಮಾತನ್ನು ಹಿತಮಿತವಾಗಿ ನೀವು ಅನುಸರಣೆ ಮಾಡೋದ್ರಿಂದ ನಿಮಗೆ ಅನುಕೂಲತೆಗಳು ಜಾಸ್ತಿ ಇರುತ್ತೆ. ಹಾಗೆ ವಿನೋದಕ್ಕೆ, ಹಾಸ್ಯಕ್ಕೆ ಬುಧ ಕಾರಕ.
ಹಾಗಾಗಿ ಈ ದಿನ ಮನಸ್ಸಿಗೆ ತುಂಬ ಸಂತೋಷ ಉಂಟಾಗುವಂಥ ಸಂದರ್ಭಗಳು ಕೂಡ ಇದೆ. ಇನ್ನು ಗಣಿತಕ್ಕೆ, ವಾಣಿಜ್ಯಕ್ಕೆ, ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಲೆಕ್ಕಾಚಾರಕ್ಕೆ ಬುಧ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ಒಳ್ಳೆಯ ಸಮಯ. ನಿಮ್ಮ ವ್ಯಾಪಾರಗಳು ಚೆನ್ನಾಗಿ ನಡೆಯುತ್ತೆ. ಅದರಲ್ಲೂ ವರ್ತಕರಿಗೆ ಮತ್ತು ದಳ್ಳಾಳಿಗಳಿಗೆ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳುವಂಥ ಅವಕಾಶಗಳು ಕೂಡ ಈ ದಿನ ಇದೆ. ಏಕೆಂದರೆ ಬುಧ ಈ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನಿಮಗೆ ಅತ್ಯುತ್ತಮವಾದಂಥ ಬುದ್ಧಿಯನ್ನು ಕೊಡ್ತಾನೆ. ಬುದ್ಧಿವಂತಿಕೆ ಇರುತ್ತೆ, ಅನುಭವ ಚೆನ್ನಾಗಿರುತ್ತೆ ಈ ದಿನ. ಹಾಗಾಗಿ ಈ ದಿನದ ವಿಶೇಷ ಕೆಲಸ ಕಾರ್ಯಗಳು ನಿಮಗೆ ಹೆಚ್ಚಿನ ಫಲವನ್ನು ತಂದು ಕೊಡುವಂಥದ್ದಿದೆ. ಇನ್ನು ಕಲಿಕೆಗೆ ಮತ್ತು ಬರವಣಿಗೆಗೆ ಬುಧ ಕಾರಕ. ಹಾಗಾಗಿ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಒಳ್ಳೆಯ ಸಮಯ. ನಿಮ್ಮ ಕಲಿಕೆ, ನಿಮ್ಮ ಶಿಕ್ಷಣ, ನಿಮ್ಮ ಜ್ಞಾನಾರ್ಜನೆ ಅದಕ್ಕೂ ಕೂಡ ಉತ್ತಮವಾದಂಥ ಅವಕಾಶಗಳು ಕೂಡಿ ಬರುತ್ತೆ ಈ ಬುಧನಿಂದ. ಇನ್ನು ಗೆಳೆತನಕ್ಕೆ ಮತ್ತು ಸ್ನೇಹಕ್ಕೂ ಕೂಡ ಬುಧ ಕಾರಕ. ಹಾಗಾಗಿ ಈ ದಿನ ಯಾರು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಗಳನ್ನು ಮಾಡ್ತೀರಿ, ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು MOU ಮಾಡ್ಕೊಂಡಿದ್ದೀರಿ, ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದಿದೆ, ಅವರಿಗೆ ಈ ದಿನ ವಿಶೇಷವಾದಂತಹ ಲಾಭ ಸಿಕ್ಕತ್ತೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ಅದರಲ್ಲೂ ಈ ದಿನ ಇರುವಂಥ ಗುರುಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಹಾಗಾಗಿ ಈ ದಿನ ಗುರುಹೋರವನ್ನು ನೀವು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಏಕೆಂದರೆ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ಒಂದು ಸಮಯ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 50 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 58 ನಿಮಿಷದವರೆಗೆ. ಇನ್ನು ಈ ದಿನ ಅಪರಾಹ್ನ 4 ಗಂಟೆ 48 ನಿಮಿಷದಿಂದ ಸಂಜೆ 5 ಗಂಟೆ 56 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 24 ನಿಮಿಷದಿಂದ ರಾತ್ರಿ 12 ಗಂಟೆ 16 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುವಂಥದ್ದು. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸೋನಾದ್ರಿಂದ ಈ ದಿನ ಶನಿ ಹೋರದಲ್ಲಿ ಆರಂಭ ಆಗುವಂಥ ಕೆಲಸ ಕಾರ್ಯಗಳು ಕೂಡ ನಿಧಾನವಾಗಿ ನಡೆಯುತ್ತೆ. ಫಲಿತಾಂಶಗಳು ಬೇಗ ಸಿಕ್ಕಲ್ಲ. ಅದಕ್ಕಾಗಿಯೇ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರದಲ್ಲಿ ನೀವು ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 42 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 50 ನಿಮಿಷದವರೆಗೆ. ಹಾಗೆ ಅಪರಾಹ್ನ 3 ಗಂಟೆ 39 ನಿಮಿಷದಿಂದ ಅಪರಾಹ್ನ 4 ಗಂಟೆ 48 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 32 ನಿಮಿಷದಿಂದ ರಾತ್ರಿ 11 ಗಂಟೆ 24 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಬುಧ ಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ತುಂಬ ಅನುಕೂಲಕರವಾಗಿರುವಂಥ ಸಮಯ ಇದು. ಅದರಲ್ಲೂ ನಿಮ್ಮ ಆರ್ಬಿಟ್ರೇಷನ್ಗೆ, ನೆಗೋಷಿಯೇಷನ್ಸ್ಗೆ, ಹಾಗೆ ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂಥ ವಿಚಾರಗಳಾಗಲಿ, ಇನ್ನು ಯಾವುದೇ ರೀತಿಯ ವ್ಯಾಪಾರಕ್ಕೆ ಅಡ್ವಾನ್ಸ್ ಕೊಡುವಂಥದ್ದು, ವ್ಯಾಪಾರಿ ಚಟುವಟಿಕೆಗಳಲ್ಲಿ ಒಪ್ಪಂದ ಮಾಡಿಕೊಳ್ಳುವಂಥದ್ದು, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದು, ಇದೆಲ್ಲ ಕೂಡ ಬುಧ ಹೋರಾದಲ್ಲೇ ಆದರೆ ನಿಮಗೆ ಹೆಚ್ಚಿನ ಅನುಕೂಲತೆಗಳು ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ವ್ಯಾಪಾರಕ್ಕಾಗಿ, ವ್ಯವಹಾರಕ್ಕಾಗಿ, ವ್ಯಾಪಾರಿ ಸಂಬಂಧವಾದಂಥ ಪ್ರಯಾಣಕ್ಕಾಗಿ ಬುಧ ಹೋರವನ್ನು ಅನುಸರಣೆ ಮಾಡ್ಬೋದು. ಇದು ಈ ದಿನ ಬೆಳಿಗ್ಗೆ 5 ಗಂಟೆ 25 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 34 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 23 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 31 ನಿಮಿಷದವರೆಗೆ. ಇನ್ನು ರಾತ್ರಿ 8 ಗಂಟೆ 49 ನಿಮಿಷದಿಂದ ರಾತ್ರಿ 9 ಗಂಟೆ 40 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೋರ ಏನಿದೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂಥ ಯಾವುದೇ ಚಟುವಟಿಕೆಗಳನ್ನು ಶುಕ್ರ ಹೋರದಲ್ಲಿ ಮಾಡಬೇಡಿ. ಏಕೆಂದರೆ ಇದು ತುಂಬ ಅನ್ಫೇವರಬಲ್ ಆಗಿರುವಂಥ ಸಂದರ್ಭ. ಹಾಗೆ ಈ ದಿನ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದಾಗಲಿ, ವ್ಯಾಪಾರಿ ಸಂಬಂಧವಾಗಿ ಯಾವುದೇ ಅಡ್ವಾನ್ಸ್ ಕೊಡುವಂಥದ್ದು ಅಥವಾ ವ್ಯಾಪಾರದ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು, ಇದ್ಯಾವುದನ್ನು ಕೂಡ ಶುಕ್ರ ಹೋರದಲ್ಲಿ ಮಾಡಬೇಡಿ. ಒಟ್ಟಾರೆ ಈ ಹಣಕಾಸಿನ ವ್ಯವಹಾರ, ಲೇವಾದೇವಿ ವ್ಯವಹಾರ ಶುಕ್ರ ಹೋರದಲ್ಲಿ ಬೇಡ. ಇದು ಅಷ್ಟೊಂದು ಅನುಕೂಲವನ್ನು ತರಲ್ಲ. ಹಾಗಾಗಿ ಈ ದಿನ ಶುಕ್ರ ಹೋರ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 15 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 23 ನಿಮಿಷದವರೆಗೆ. ಇನ್ನು ರಾತ್ರಿ 7 ಗಂಟೆ 57 ನಿಮಿಷದಿಂದ ರಾತ್ರಿ 8 ಗಂಟೆ 49 ನಿಮಿಷದವರೆಗೆ. ಹಾಗೆ ಮಧ್ಯರಾತ್ರಿ 1 ಗಂಟೆ 59 ನಿಮಿಷದಿಂದ ಮಧ್ಯರಾತ್ರಿ 2 ಗಂಟೆ 51 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ
ಈ ದಿನ ಇರುವಂಥ ಕುಜ ಹೋರ ಇದೆಯಲ್ಲ, ಇದು ಚೆನ್ನಾಗಿದೆ, ತುಂಬ ಅನುಕೂಲ, ತುಂಬ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಈ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರಿಗೆ ಈ ದಿನ ಹೆಚ್ಚಿನ ಅನುಕೂಲತೆಗಳು ಇರುತ್ತೆ. ಹಾಗೆ ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ ಅಥವಾ ಖರೀದಿ ಮಾಡುವಂಥ ವಿಚಾರ ಏನಾದರೂ ಇದ್ದರೆ ಅದನ್ನು ಕೂಡ ಈ ದಿನ ಕುಜ ಹೋರದಲ್ಲೇ ಮಾಡಿ. ಇನ್ನು ಈ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ವಿಚಾರಗಳಿರಲಿ, ಅದರಲ್ಲೂ ಬಹಳ ಮುಖ್ಯವಾಗಿ ರೈತರು ಈ ಸಂದರ್ಭದಲ್ಲಿ ನೀವು ಯಾವುದೇ ಚಟುವಟಿಕೆಗಳನ್ನು ನಿಮ್ಮ ಭೂಮಿ, ನಿಮ್ಮ ಹೊಲ ಗದ್ದೆಗಳಲ್ಲಿ ಮಾಡಬೇಕು ಅಂದರೆ ಅದರ ಬಗ್ಗೆ ತೀರ್ಮಾನವನ್ನು ಮಾಡಿಕೊಳ್ಳುವಂಥದ್ದು, ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿಕ್ಕೆ ಕುಜ ಹೋರ ತುಂಬ ಪ್ರಶಸ್ತವಾಗಿದೆ. ಇದರಲ್ಲೇ ನೀವು ಮಾಡುವಂಥ ಒಂದು ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗಾಗಿ ಕುಜ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:58 ಬೆಳಿಗ್ಗೆ 11:06 ಇನ್ನು ಸಂಜೆ 5:56 ರಾತ್ರಿ 7:04 ಇನ್ನು ಮಧ್ಯರಾತ್ರಿ 12:16 ಮಧ್ಯರಾತ್ರಿ 1:07 ಕುಜ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಕೆಲಸಗಳನ್ನು, ನಿಮ್ಮ ಪ್ರಯಾಣವನ್ನು ಆದಷ್ಟು ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಅದರ ಜೊತೆಗೆ ಯಾವ ಹೊರದಲ್ಲಿ ಯಾವ ಕೆಲಸಗಳನ್ನು ಮಾಡಿದ್ರೆ ಉತ್ತಮ ಫಲ ಸಿಕ್ಕತ್ತೆ, ಉತ್ತಮ ಅನುಕೂಲತೆಗಳಿರುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಇದೆಲ್ಲವೂ ಕೂಡ ಪಂಚಾಂಗದಲ್ಲಿ ಲಭ್ಯ ಇದೆ. ಆದರೆ ನೀವು ಪ್ರತಿನಿತ್ಯ ಪಂಚಾಂಗವನ್ನು ಓದಬೇಕು, ಕೇಳಿಸ್ಕೊಳ್ಬೇಕು. ಅದು ಸಾಧ್ಯ ಆಗಲಿಲ್ಲ ಅನ್ನೋಂಥವರು ಈ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಈ ಸಮಯವನ್ನು ನೀವು ಅನುಸರಣೆ ಮಾಡಿ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿ. ಒಳ್ಳೆಯ ಪ್ರಯತ್ನಕ್ಕೆ ಮೀರಿದಂಥ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನೀವು ಒಂದು ಕೆಲಸದಿಂದ ಏನನ್ನ ನಿರೀಕ್ಷೆ ಮಾಡ್ತೀರೋ ಅದೇ ಫಲಿತಾಂಶಗಳು ಕೂಡ ನಿಮಗೆ ಸಿಕ್ಕತ್ತೆ. ಏಕೆಂದರೆ ಶುಭ ಮುಹೂರ್ತದಲ್ಲಿ ಆರಂಭ ಮಾಡುವಂಥ ಕೆಲಸ ಕಾರ್ಯಗಳು ಎಂದೂ ಕೂಡ ಫೇಲ್ ಆಗಲ್ಲ, ವೈಫಲ್ಯತೆ ಇರಲ್ಲ ಅದಕ್ಕೆ. ಹಾಗಾಗಿ ಪ್ರತಿಯೊಂದರಲ್ಲೂ ಕೂಡ ಸಕ್ಸಸ್ಸನ್ನು ಕಾಣುವಂಥ ಒಂದು ಸ್ಥಿತಿ ನಿಮ್ಮದಾಗಿರುತ್ತೆ. ಹಾಗಾಗಿ ಪಂಚಾಂಗವನ್ನು ಪ್ರತಿನಿತ್ಯ ನೀವು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ನೆನ್ನೆಯ ಸಂಚಿಕೆಯಲ್ಲಿ ನೋಡಿದಂತೆ ಗ್ರಹ ಆಧಾರಿತ ಯೋಗಗಳ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡ್ತಾ ಇದ್ವಿ. ಅಂದರೆ ಜಾತಕದಲ್ಲಿ ಯಾವ ಗ್ರಹ ಯಾವ ರಾಶಿಯಲ್ಲಿದೆ, ಯಾವ ಗ್ರಹದ ಮೇಲೆ ಯಾವ ಗ್ರಹದ ದೃಷ್ಟಿ ಇದೆ ಅನ್ನುವಂಥ ವಿಚಾರಗಳ ಆಧಾರದಲ್ಲಿ ಈ ಯೋಗಗಳು ನಿರ್ಧರಿಸಲ್ಪಡುತ್ತೆ ಅನ್ನುವಂಥ ವಿಚಾರವನ್ನು ನೋಡ್ತಾ ಇದ್ವಿ. ಈಗ ಹೇಳಿರುವಷ್ಟು ಯೋಗಗಳೇ ಅಲ್ಲ, ಇನ್ನೂ ಹಲವಾರು ಯೋಗಗಳು ಕೂಡ ಇದೆ. ಹಾಗಾಗಿ ಒಂದು ಜಾತಕವನ್ನು ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಈ ಯೋಗಗಳ ಫಲಾಫಲಗಳನ್ನು ತಿಳ್ಕೊಂಡು ನಾವು ಮುಂದುವರಿಬೇಕಾಗತ್ತೆ. ಹಾಗಾಗಿ ಈ ದಿನ ನಾವು ಈ ಕರ್ತರಿ ಯೋಗಗಳ ಬಗ್ಗೆ ಹಾಗೆ ಗ್ರಹಮಾಲಿಕ ಯೋಗಗಳ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೋಡೋಣ. ಈ ಕರ್ತರಿ ಯೋಗದಲ್ಲಿ 2 ವಿಧ ಇದೆ. ಒಂದು ಶುಭ ಕರ್ತರಿ ಯೋಗ, ಇನ್ನೊಂದು ಪಾಪಕರ್ತರಿ ಯೋಗ ಅನ್ನುವಂಥದ್ದು. ಇಲ್ಲಿ ಶುಭ ಕರ್ತರಿ ಯೋಗ ಲಗ್ನದಿಂದ 12 ಮತ್ತು 2ನೇ ಮನೆಯಲ್ಲಿ ಶುಭ ಗ್ರಹಗಳು ಇದ್ದರೆ ಶುಭ ಕರ್ತರಿ ಯೋಗ ಅಂತ ಹೇಳಿ ಕರೆಯಲ್ಪಡುವಂಥದ್ದು. ಇಲ್ಲಿ ಆ ಒಂದು ಜಾತಕದಲ್ಲಿ ಲಗ್ನದಲ್ಲಿ 12 ಮತ್ತು 2ನೇ ಮನೆಯನ್ನು ವೀಕ್ಷಣೆ ಮಾಡಿದಾಗ ಆ ವ್ಯಕ್ತಿ ದೀರ್ಘಾಯುಷ್ಯವಂತನಾಗಿರ್ತಾನೆ, ಹಾಗೆ ಆರೋಗ್ಯವಂತನಾಗಿರ್ತಾನೆ. ಅವನಿಗೆ ಶತ್ರುಗಳೇ ಇರಲ್ಲ, ಅಜಾತ ಶತ್ರು ಅಂತ ಹೇಳ್ತಾರೆ. ಆ ರೀತಿಯ ಜೀವನವನ್ನು ನಡೆಸುವಂಥವರು ಇಲ್ಲಿ ಶುಭ ಕರ್ತರಿ ಯೋಗ ಇದ್ದಂಥವರು. ಇನ್ನೊಂದು ಪಾಪಕರ್ತರಿ ಯೋಗ. ಇಲ್ಲಿ ಲಗ್ನದಿಂದ 12 ಮತ್ತು 2ನೇ ಮನೆಯಲ್ಲಿ ಪಾಪಗ್ರಹಗಳು ಇದ್ದರೆ ಆಗ ಪಾಪಕರ್ತರಿ ಯೋಗ ಉಂಟಾಗತ್ತೆ ಅನ್ನುವಂಥದ್ದು. ಇಲ್ಲಿ ಇಂತಹ ಜಾತಕದವರು ಸಾಮಾನ್ಯವಾಗಿ ಕಷ್ಟಗಳನ್ನು ಎದುರಿಸ್ತಾ ಇರ್ತಾರೆ. ಅದರಲ್ಲೂ ಕಷ್ಟ ಅಂದರೆ ಕಷ್ಟ ಕೋಟಲೆ ಅಂತಲೇ ಕರೆಯುವಂಥದ್ದು. ಹಾಗಾಗಿ ಇವರಿಗೆ ಒಂದರ ಹಿಂದೆ ಒಂದರಂತೆ ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಜೊತೆಗೆ ಅಂಗವಿಕಲರಾಗುವಂಥ ಸಾಧ್ಯತೆಗಳು ಇರುತ್ತೆ, ಅಥವಾ ಹುಟ್ಟುವಾಗಲೇ ಅಂಗವಿಕಲರಾಗಿ ಇರ್ತಾರೆ. ಇನ್ನು ಅಲ್ಪಾಯುಷ್ಯ ಹೊಂದಿರುವಂಥವ್ರು, ಇವರಿಗೆ ದುರ್ಮರಣ ಬಹಳ ಬೇಗ ಬರುವಂಥ ಸಾಧ್ಯತೆ ಇರುತ್ತೆ. ಮತ್ತು ಒಬ್ಬಂಟಿಯಾಗಿ ಇರುವಂಥವ್ರು, ಸಮಾಜದಲ್ಲಿ ಇವರು ಸೇರಲ್ಲ, ಹಾಗೆ ಸಮಾಜದಿಂದ ದೂರ ಇರ್ತಾರೆ, ಕುಟುಂಬದಿಂದ ದೂರ ಉಳಿಯುವಂಥದ್ದು, ಏಕಾಂಗಿ ಬದುಕನ್ನು ನಡೆಸುವಂಥವರಾಗಿರ್ತಾರೆ. ಹಾಗಾಗಿ ತೊಂದರೆಗಳ ಮಧ್ಯೆ, ತಾಪತ್ರಯಗಳ ಮಧ್ಯೆ, ಹಣದ ಕೊರತೆ, ಉದ್ಯೋಗದ ಕೊರತೆ, ಆರೋಗ್ಯದ ಕೊರತೆ ಇವುಗಳನ್ನು ಸಾಮಾನ್ಯವಾಗಿ ಅನುಭವಿಸ್ತಾ ಇರ್ತಾರೆ. ಇನ್ನು ಈ ಪಾಪಕರ್ತರಿ ಯೋಗದ ಜೊತೆಗೆ ಈ ಸರ್ಪಯೋಗ ಅನ್ನುವಂಥದ್ದು ಇದೆಯಲ್ಲ, ಇದು ಕೂಡ ಬಹಳ ಕ್ರೂರವಾಗಿ ಇರುವಂಥದ್ದು. ಅಲ್ಲಿ 1 ಮತ್ತು 5ನೇ ಮನೆಯಲ್ಲಿ ರಾಹು ಸ್ಥಿತನಾಗಿದ್ದರೆ ಸರ್ಪದೋಷ ಇರುತ್ತೆ.
ಇನ್ನು ಕುಜ ಮತ್ತು ರಾಹುಗಳು 5ನೇ ಮನೆಯಲ್ಲಿದ್ದರೆ ಸರ್ಪದೋಷ ಉಂಟಾಗುತ್ತೆ. ಗುರು ರಾಹು 5ನೇ ಮನೆಯಲ್ಲಿದ್ದರೂ ಕೂಡ ಸರ್ಪದೋಷ ಬರುವಂಥದ್ದು. ಇನ್ನು ಲಗ್ನದಲ್ಲಿ ರಾಹು 5ರಲ್ಲಿ ಕುಜ ಇದ್ದರೆ ಸರ್ಪದೋಷ ಉಂಟಾಗುವಂಥದ್ದಿದೆ. ಒಟ್ಟಾರೆ ಲಗ್ನ ಬಲವಾಗಿದ್ದರೆ ಪಂಚಮ ಹಾಗೆ ನವಮ ಬಲವಾಗಿದ್ದರೆ ದೋಷ ಭಂಗವಾಗುತ್ತೆ. ಇದರಿಂದ ತಾಪತ್ರಯಗಳಿರಲ್ಲ. ಇಲ್ಲ ಅಂದರೆ ಅಂಥವ್ರಿಗೆ ಮಕ್ಕಳ ಸಂತಾನ ದೋಷ ಉಂಟಾಗುವಂಥದ್ದು ಸರ್ವೇ ಸಾಮಾನ್ಯವಾಗಿರುತ್ತೆ. ಇನ್ನೊಂದು ಗುರು ಚಾಂಡಾಲ ಯೋಗ ತಮಗೆಲ್ಲ ಗೊತ್ತಿದೆ. ಗುರು ರಾಹು ಅಥವಾ ಕೇತುವಿನ ಅಥವಾ ಶನಿಯ ಯುತಿಯಲ್ಲಿ ಇದ್ದರೆ ಗುರು ಚಾಂಡಾಲ ಯೋಗ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಜಾತಕದಲ್ಲಿ ಗುರುವಿನ ಜೊತೆಯಲ್ಲಿ ರಾಹು ಕೇತು ಮತ್ತು ಶನಿ ಇರಬಾರ್ದು. ಇನ್ನು ಇಂಥವ್ರು ಏನಾದರೂ ಜಾತಕರಾಗಿದ್ದರೆ ಅಂಥವರು ಧರ್ಮದ ವಿರುದ್ಧವಾಗಿ ಇರ್ತಾರೆ. ಅವರಿಗೆ ಧರ್ಮದ ಬಗ್ಗೆ ಆಸಕ್ತಿ ಇರಲ್ಲ. ಧರ್ಮದ ಬಗ್ಗೆ ಅಪಪ್ರಚಾರ ಮಾಡುವಂಥವ್ರು, ಗುರು ಹಿರಿಯರನ್ನ ನಿಂದನೆ ಮಾಡುವಂಥವ್ರು. ಹಾಗಾಗಿ ಅಂಥ ವ್ಯಕ್ತಿಗಳೇ ಸಮಾಜಘಾತುಕ ಕೆಲಸಗಳನ್ನು ಮಾಡುವಂಥವ್ರು. ಇವರನ್ನು ಸ್ಯಾಡಿಸ್ಟ್ ಅಂತ ಹೇಳಿ ಕರೀತಾರೆ. ಅಂದರೆ ಒಬ್ಬರ ವಿರುದ್ಧವಾಗಿ ಕೆಲಸ ಮಾಡುವಂಥವ್ರು, ಒಬ್ಬರನ್ನ ಅವಹೇಳನ ಮಾಡುವಂಥವ್ರು. ಹಾಗೆ ಈ ಚಾಂಡಾಲ ಅನ್ನುವಂಥ ವೃತ್ತಿ ಇದೆಯಲ್ಲ, ಆ ಒಂದು ವೃತ್ತಿಗೆ ಸೇರಿದಂಥ ಮನಸ್ಥಿತಿ ಇವರಿಗೆ ಇರುವಂಥದ್ದು. ಹಾಗಾಗಿ ಬಹಳ ವಿಧ್ವಂಸಕವಾಗಿ ಕ್ರೂರವಾಗಿ ವರ್ತಿಸುವಂಥವರು ಇವರಾಗಿರ್ತಾರೆ ಈ ಗುರು ಚಾಂಡಾಲ ಯೋಗದವರು. ಸಾಮಾನ್ಯವಾಗಿ ಇವರು ಗುರುಗಳನ್ನು, ಗುರು ಹಿರಿಯರನ್ನು ಕಂಡರೆ ಇವರಿಗೆ ಅಷ್ಟಕ್ಕಷ್ಟೇ. ಹಾಗಾಗಿ ಅವರಿಗೆ ಗೌರವ ಮರ್ಯಾದೆ ಕೊಡುವಂಥದ್ದು ಇರಲ್ಲ. ಇಂಥವರು 7 ಜನ್ಮದಲ್ಲೂ ಕೂಡ ಈ ನರಕ ಯಾತನೆಯನ್ನೇ ಅನುಭವಿಸ್ತಾ ಇರ್ತಾರೆ. ಜೀವನದಲ್ಲಿ ಅವರಿಗೆ ನೆಮ್ಮದಿ ಅನ್ನುವಂಥದ್ದು ಇರಲ್ಲ. ಜೊತೆಗೆ ಕುಟುಂಬದಲ್ಲೂ ಕೂಡ ಕುಟುಂಬಸ್ಥರು ಕೂಡ ಏಳಿಗೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಇಲ್ಲಿ ಗುರು ಚಾಂಡಾಲ ಯೋಗದಂಥವರು ವಿಶೇಷವಾದಂತಹ ಪರಿಹಾರಗಳನ್ನು ಮಾಡಿಕೊಂಡು ಮುಂದುವರಿಬೇಕಾಗತ್ತೆ. ಇನ್ನು ಧರ್ಮ ಕರ್ಮಾಧಿಪತಿ ಯೋಗ ಅನ್ನುವಂಥದ್ದು, ಇಲ್ಲಿ ಧರ್ಮಾಧಿಕಾರಿ 9ನೇ ಮನೆ ಗುರು, ಇನ್ನು ಕರ್ಮಾಧಿಕಾರಿ ಶನಿ ದಶಮಾಧಿಪತಿ. ಹಾಗಾಗಿ ಇಲ್ಲಿ ಈ ನವಮ ಮತ್ತು ದಶಮ ಈ ಇಬ್ಬರೂ ಕೂಡ ಒಟ್ಟಿಗೆ ಇದ್ದರೆ, ಅಂದರೆ ಗುರು ಮತ್ತು ಶನಿ ಒಟ್ಟಿಗೆ ಇದ್ದರೆ ಅಥವಾ ಪರಸ್ಪರ ವೀಕ್ಷಣೆ ಮಾಡ್ತಾ ಇದ್ದರೆ ಅಥವಾ ಪರಿವರ್ತಿತರಾಗಿದ್ದರೆ, ಅಂದರೆ ಶನಿಯ ಮನೆಯಲ್ಲಿ ಗುರು, ಗುರುವಿನ ಮನೆಯಲ್ಲಿ ಶನಿ ಏನಾದರೂ ಇದ್ದರೆ ಈ ಧರ್ಮ ಕರ್ಮಾಧಿಪತಿ ಯೋಗ ಉಂಟಾಗುವಂಥದ್ದಿದೆ. ಇಲ್ಲಿ ಈ ಧರ್ಮ ಕರ್ಮಾಧಿಪತಿ ಯೋಗದಿಂದ ಒಳ್ಳೆಯ ಸ್ಥಿತಿ ಉಂಟಾಗತ್ತೆ. ಇದು ಶುಭ ಯೋಗ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಂಥವರಲ್ಲಿ ಒಂದು ಒಳ್ಳೆಯ ಜ್ಞಾನ ಬೆಳೆಯುವಂಥದ್ದಿದೆ. ಗುರು ಹಿರಿಯರಿಗೆ ಗೌರವವನ್ನು ಕೊಡ್ತಾರೆ. ಹಾಗಾಗಿ ಕೆಲವರನ್ನು ನೀವು ನೋಡಿರ್ಬೋದು, ಬಹಳ ಕೇವಲವಾಗಿ ಗುರು ಹಿರಿಯರನ್ನು ಕಾಣುವಂಥವರಿದ್ದಾರೆ. ಆದರೆ ಈ ಯೋಗ ಇರುವಂಥವ್ರಿಗೆ ಒಳ್ಳೆಯ ಬುದ್ಧಿ ಇರುತ್ತೆ. ಸುಮತಿ ಅಂತ ಹೇಳಿ ಕರೆಯುವಂಥದ್ದು. ಇವರನ್ನು ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ. ಹಣಕಾಸಿನ ಸ್ಥಿತಿ ಬಹಳ ಉತ್ತಮವಾಗಿರುತ್ತೆ. ಸಮಾಜದಲ್ಲಿ ಇವರಿಗೆ ತುಂಬ ಗೌರವ ಇರುವಂಥದ್ದು. ಹಾಗಾಗಿ ಒಬ್ಬ ವ್ಯಕ್ತಿಯನ್ನು ಅವಹೇಳನ ಮಾಡೋದ್ರಿಂದ, ಅವರನ್ನು ತೇಜೋವಧೆ ಮಾಡೋದ್ರಿಂದ ವ್ಯಕ್ತಿ ದೊಡ್ಡವನಾಗಲ್ಲ. ಬದಲಾಗಿ ಆ ಗುರು ಹಿರಿಯರಿಗೆ ಎಷ್ಟು ಭಕ್ತಿ ಭಾವಗಳನ್ನು ಸಮರ್ಪಣೆ ಮಾಡ್ತಾರೋ ಅಷ್ಟು ಅವರು ಎತ್ತರಕ್ಕೆ ಬೆಳೀತಾರೆ. ಅಷ್ಟು ಅವರಿಗೆ ಶಾಂತಿ ಸಮಾಧಾನ ಮನಸ್ಸಿನಲ್ಲಿ ಮೂಡುತ್ತೆ. ಹಾಗಾಗಿ ನೀವು ಕೂಡ ಮನೆಯಲ್ಲಿರುವಂಥ ಹಿರಿಯರಿಗೆ ಹಾಗೆ ಗುರುಸ್ಥಾನದಲ್ಲಿ ಇರುವಂಥವ್ರಿಗೆ ಭಕ್ತಿ ಭಾವಗಳನ್ನು ತೋರಿಸುವಂಥದ್ದು ತುಂಬ ಅಗತ್ಯವಾಗಿದೆ. ಅದಕ್ಕಾಗಿ ಹಿರಿಯರು ಹೇಳುವಂಥದ್ದು ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈ ಮಾತನ್ನು ಸದಾ ಸರ್ವದಾ ಜ್ಞಾಪಕದಲ್ಲಿಟ್ಕೊಳ್ಳಿ. ನೀವು ಕೂಡ ನೆಮ್ಮದಿಯಿಂದ ಇರ್ತೀರಿ, ಮನಸ್ಥಿತಿ ಚೆನ್ನಾಗಿರುತ್ತೆ, ನಿಮ್ಮ ಕುಟುಂಬವೂ ಕೂಡ ಅಷ್ಟೇ ಆರೋಗ್ಯಪೂರ್ಣವಾಗಿರುತ್ತೆ. ಒಳ್ಳೆಯ ಆಲೋಚನೆ, ಒಳ್ಳೆಯ ಕೆಲಸ, ಒಳ್ಳೆಯ ಭಾವನೆ, ಸದ್ಭಾವನೆಗಳು ಮೂಡುವಂಥ ಅವಕಾಶಗಳು ಸಿಕ್ಕತ್ತೆ. ಇನ್ನು ಈ ಮಾಲಿಕಾ ಯೋಗಗಳ ಬಗ್ಗೆ ಹೇಳ್ತಾ ಇದ್ವಿ. ಇದು ಗ್ರಹ ಮಾಲಿಕಾ ಯೋಗ. ಇದನ್ನು ವಲ್ಲಕ್ಕಿ ಯೋಗ ಅಥವಾ ವೀಣಾ ಯೋಗ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಅಂದರೆ ಈ ರವಿಯಿಂದ ಹಿಡಿದು ಶನಿಯವರೆಗೂ ಕೂಡ 7 ಗ್ರಹಗಳು 7 ಪ್ರತ್ಯೇಕ ರಾಶಿಗಳಲ್ಲಿ ಸ್ಥಿತವಾಗಿದ್ದರೆ ಈ ಯೋಗ ಉಂಟಾಗತ್ತೆ. ಅಂದರೆ ಒಂದೊಂದು ಮನೆಯಲ್ಲಿ ಒಂದೊಂದು ಗ್ರಹ ಇರಬೇಕು, ರವಿಯಿಂದ ಹಿಡಿದು ಶನಿಯವರೆಗೂ ಕೂಡ. ಇಲ್ಲಿ ವ್ಯಕ್ತಿ ಸಂಗೀತ, ನೃತ್ಯ ಇತ್ಯಾದಿ ಕಲಾ ಪ್ರಕಾರಗಳಲ್ಲಿ ತುಂಬ ಅಭಿರುಚಿಯನ್ನು ಹೊಂದಿರ್ತಾರೆ. ಹಾಗೆ ಈ ಇನ್ಸ್ಟ್ರೂಮೆಂಟ್ಸ್ ಇದೆಯಲ್ಲ, ವಾದನಗಳು, ತಬಲ, ಮೃದಂಗ, ಗಿಟಾರ್ ಇರ್ಬೋದು, ವೀಣೆ ಇರ್ಬೋದು, ಕೊಳಲಿರ್ಬೋದು, ಇಂಥದ್ರಲ್ಲಿ ಅಭಿರುಚಿಯನ್ನು ಹೊಂದಿರ್ತಾರೆ. ಮತ್ತು ಅವರು ಶ್ರೀಮಂತಿಕೆಯ ಜೀವನವನ್ನು ನಡೆಸ್ತಾ ಇರ್ತಾರೆ. ಇಲ್ಲಿ ಇನ್ನೊಂದು ಯೋಗ ಇದೆ, ಅದು ಧರ್ಮಯೋಗ. ಸಪ್ತಗ್ರಹಗಳು 6 ಮನೆಗಳಲ್ಲಿ ಸ್ಥಿತವಾಗಿದ್ದರೆ ಧರ್ಮಯೋಗ ಉಂಟಾಗುತ್ತೆ. ಅಂದರೆ ಇಲ್ಲಿ 7 ಗ್ರಹಗಳೇನಿದೆ, ರಾಹು ಕೇತುಗಳನ್ನು ಹೊರತುಪಡಿಸಿ ಅವು 6 ಮನೆಗಳಿದ್ದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ಧರ್ಮಯೋಗಕ್ಕೆ ಒಳಪಡ್ತಾನೆ. ಇಲ್ಲಿ ಮಹಾದಾನಿಯಾಗಿರ್ತಾರೆ.
ರಾಜನಂತೆ ಜೀವನವನ್ನು ನಡೆಸುವಂಥವ್ರು. ನೋಡಿ, ಚಕ್ರವರ್ತಿಗಳಾಗಲಿ ರಾಜರಾಗಲಿ ಯಾವಾಗಲೂ ದಾನ ಧರ್ಮಾದಿಗಳನ್ನು ಮಾಡುವಂಥವ್ರು, ಕಲಾ ಪೋಷಕರಾಗಿರ್ತಾರೆ. ಹಾಗೆ ಅದ್ವಿತೀಯವಾದಂಥ ಪ್ರತಿಭೆ ಇದ್ದಂಥವರನ್ನು ತಮ್ಮ ಆಸ್ಥಾನದಲ್ಲೇ ಅವರು ಪೋಷಿಸುವಂಥವರಾಗಿರ್ತಾರೆ. ಅಂಥ ಒಂದು ಸ್ಥಿತಿ ಧರ್ಮಯೋಗದಲ್ಲಿರುವಂಥವ್ರಿಗೆ ಉಂಟಾಗುತ್ತೆ. ಇನ್ನೊಂದು ಪಾಶಯೋಗ, ಅಂದರೆ ಸಪ್ತಗ್ರಹಗಳು 5 ಮನೆಗಳಲ್ಲಿದ್ದರೆ ಪಾಶಯೋಗ ಉಂಟಾಗುತ್ತೆ ಅನ್ನುವಂಥ ವಿಚಾರ ಇದೆ. ಅಂಥ ವ್ಯಕ್ತಿಗಳು ಶ್ರೀಮಂತರಾಗಿರ್ತಾರೆ, ಸಚ್ಚಾರಿತ್ರ ಉಳ್ಳವರಾಗಿರ್ತಾರೆ, ಹಾಗೆ ಸುಖಿಗಳಾಗಿರ್ತಾರೆ. ಅವರಿಗೆ ನೆಮ್ಮದಿ ಅನ್ನುವಂಥದ್ದು ಇರುತ್ತೆ. ಬಂಧುಗಳೊಂದಿಗೂ ಕೂಡ ಅವರು ಅನುಸರಣೆ ಮೇಲೆ ಹೋಗ್ತಾ ಇರ್ತಾರೆ. ಒಟ್ಟಾರೆ ಈ ಒಟ್ಟು ಕುಟುಂಬ ಏನಿದೆ, ಅವಿಭಕ್ತ ಕುಟುಂಬ, ಅಂಥದ್ರಲ್ಲಿ ಇವರು ಜೀವನ ಮಾಡುವಂಥವ್ರು. ಇನ್ನೊಂದು ಕೇಂದ್ರ ಯೋಗ. ಈ 7 ಗ್ರಹಗಳು 4 ರಾಶಿಗಳಲ್ಲಿ ಸ್ಥಿತವಾಗಿದ್ದರೆ ಕೇಂದ್ರ ಯೋಗ ಉಂಟಾಗತ್ತೆ. ಅಂಥ ವ್ಯಕ್ತಿ ಭೂಮಿಯನ್ನು ಹೊಂದಿರುವಂಥವ್ರು, ಅಂದರೆ ಅವರಿಗೆ ಪಿತ್ರಾರ್ಜಿತವಾಗಿ ಆಸ್ತಿ ಬಂದಿರುತ್ತೆ, ಸ್ಥಿರ ಆಸ್ತಿ, ಇಲ್ಲ ತಾವೇ ಸಂಪಾದನೆ ಮಾಡಿಕೊಂಡಿರುವಂಥ ಆಸ್ತಿಯನ್ನು ಅನುಭವಿಸುವಂಥವ್ರು. ಅಂಥವರು ಸಾಮಾನ್ಯವಾಗಿ ಸಿರಿವಂತರಾಗಿರ್ತಾರೆ. ಇನ್ನೊಂದು ಶೂಲಯೋಗ. ಈ ಎಲ್ಲ 7 ಗ್ರಹಗಳು 3 ರಾಶಿಗಳಲ್ಲಿ ಇದ್ದರೆ ಅಂಥವ್ರಿಗೆ ಶೂಲಯೋಗ ಇರುತ್ತೆ. ಅಂಥ ವ್ಯಕ್ತಿ ಶೂಲಯೋಗ ಅಂತ ಹೇಳಿದ್ರೆ ಅವರ ಮಾತು ಶೂಲದಂತೆ ಇರುತ್ತೆ. ಅಂದರೆ ಹಿಂಸಾಪರರಾಗಿರ್ತಾರೆ, ಮಾತಿನಿಂದ ಚುಚ್ಚಿ ಬೇರೆಯವರನ್ನು ಹಿಂಸಿಸುವಂಥವ್ರು. ಜೊತೆಗೆ ಇವರು ಬಡತನ ದಾರಿದ್ರ್ಯದಿಂದ ಬಳಲುವಂಥವರು ಕೂಡ ಆಗಿರ್ತಾರೆ. ಇನ್ನೊಂದು ಯುಗಯೋಗ. ಎಲ್ಲ 7 ಗ್ರಹಗಳು 2 ರಾಶಿಗಳಲ್ಲಿದ್ದರೆ ಯುಗಯೋಗ ಉಂಟಾಗುತ್ತೆ. ಇದು ಅಷ್ಟೊಂದು ಒಳ್ಳೆಯ ಯೋಗ ಅಲ್ಲ. ಏಕೆಂದರೆ ಈ ರಾಶಿಗಳು ಬೇರೆ ಬೇರೆ ಗ್ರಹಗಳನ್ನು ಹೊಂದಿರಬೇಕು ಅನ್ನುವಂಥದ್ದು. ಅಂದರೆ ಗ್ರಹಗಳು ಬೇರೆ ಬೇರೆ ರಾಶಿಯಲ್ಲಿ ಇದ್ದಾಗ ಹೆಚ್ಚಿನ ಯೋಗಗಳು ಧನಾತ್ಮಕವಾಗಿರುತ್ತೆ. ಹಾಗಾಗಿ ಇಲ್ಲಿ ಯುಗ ಯೋಗದಲ್ಲಿ ಜನಿಸಿದಂಥವರು ಸಾಮಾನ್ಯವಾಗಿ ಬಡತನದಿಂದ ಕೂಡಿರ್ತಾರೆ. ಇವರು ಹುಟ್ಟಿದ ಮೇಲೇ ತಂದೆ ತಾಯಿಗೆ ಶ್ರೀಮಂತಿಕೆಯನ್ನು ಕಳ್ಕೊಳ್ತಾರೆ. ಹಾಗಾಗಿ ಇವರು ಕುಟುಂಬಕ್ಕೆ ಒಂದು ರೀತಿಯಲ್ಲಿ ಬಡತನವನ್ನು ತರುವಂಥವ್ರು. ಇನ್ನೊಂದು ಗೋಲಯೋಗ ಅನ್ನುವಂಥದ್ದಿದೆ. ಇದು ಬಹಳ ವಿಚಿತ್ರವಾದಂತಹ ಯೋಗ. ಇದು ಏನಂದರೆ ಎಲ್ಲ 7 ಗ್ರಹಗಳು ಕೂಡ ಒಂದೇ ರಾಶಿಯಲ್ಲಿದ್ದರೆ ಗೋಲಯೋಗ ಅನ್ನುವಂಥದ್ದು ಉಂಟಾಗುತ್ತೆ. ಸಾಮಾನ್ಯವಾಗಿ ಈ 7 ಗ್ರಹಗಳು ಒಂದೇ ರಾಶಿಯಲ್ಲಿ ಇರಲ್ಲ, 2 ಅಥವಾ 3 ರಾಶಿಗಳಲ್ಲಿ ಇರಬಹುದು. ಆದರೆ ಬಹಳ ಅಪರೂಪಕ್ಕೆ ಈ ಒಂದೇ ರಾಶಿಯಲ್ಲಿರುವಂತಹ ಸಂದರ್ಭದಲ್ಲಿ, ಅಂದರೆ ರಾಹುಕೇತುಗಳನ್ನು ಹೊರತುಪಡಿಸಿ, ಅಂಥ ವ್ಯಕ್ತಿ ತುಂಬ ಬಡವನಾಗಿರ್ತಾನೆ, ತುಂಬ ಪಾಪಕೃತ್ಯಗಳನ್ನು ಮಾಡುವಂಥವ್ರು, ಸುಳ್ಳು, ದರೋಡೆ, ಮೋಸ, ವಂಚನೆ ಇತ್ಯಾದಿಗಳಲ್ಲಿ ಇವರು ತೊಡಗಿಸ್ಕೊಂಡಿರುವಂಥವ್ರು. ಕೆಳಮಟ್ಟದವರೊಂದಿಗೆ ಇವರು ಗೆಳೆತನವನ್ನು ಬಯಸುವಂಥವ್ರು. ಹಾಗೆ ಇವರಿಗೆ ಬುದ್ಧಿವಂತಿಕೆ ಅನ್ನುವಂಥದ್ದು ಇರಲ್ಲ, ದಡ್ಡತನ. ಹಾಗಾಗಿ ಇವರು ತೆಗೆದುಕೊಳ್ಳುವಂಥ ಆಹಾರ ಕೂಡ ತಾಮಸಿಕ ಆಹಾರ ಆಗಿರುತ್ತೆ. ಜೊತೆಗೆ ಇವರು ಎಂಥ ಮಟ್ಟಕ್ಕೆ ಇಳಿಯಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡಲ್ಲ. ಅಂಥ ಕಟುಕ ಸ್ವಭಾವದವರಾಗಿರ್ತಾರೆ ಈ ಗೋಲ ಯೋಗದಲ್ಲಿ ಜನಿಸಿದಂಥವರು. ಇನ್ನು ಬಹಳ ವಿಶೇಷವಾಗಿ ನಾವು ಈ ಮಾಲಿಕಾ ಯೋಗವನ್ನು ಗಮನಿಸಬೇಕು. ಅಂದರೆ ಈ 7 ಗ್ರಹಗಳು ಯಾವ ಯಾವ ರಾಶಿಯಲ್ಲಿ ಇದೆ, ಇದು ಸಾಲಾಗಿ ಒಂದೊಂದು ಮನೆಯಲ್ಲಿದೆಯಾ, ಅಥವಾ ಎಷ್ಟು ಗ್ರಹಗಳು ಎಷ್ಟು ರಾಶಿಗಳಲ್ಲಿ ಸ್ಥಿತವಾಗಿದೆ ಅನ್ನುವಂಥದ್ದರ ಆಧಾರದ ಮೇಲೆ ಈ ಯೋಗಗಳನ್ನು ನಿರ್ಧರಿಸಬೇಕಾಗತ್ತೆ. ಇನ್ನು ನಾವು ನಾಳೆಯ ಸಂಚಿಕೆಯಲ್ಲಿ ಇನ್ನೂ ಕೆಲವು ಯೋಗಗಳಿದೆ. ಅಂದರೆ ಬೇರೆ ಬೇರೆ ಭಾವಗಳಲ್ಲಿ ಇರುವಂಥ ಈ ಗ್ರಹಗಳು ಯಾವ ರೀತಿಯಲ್ಲಿ ಫಲಾಫಲಗಳನ್ನು ಕೊಡುತ್ತೆ ಅನ್ನುವಂಥ ವಿಚಾರ. ಇದರಲ್ಲಿ ಲಗ್ನ ಮಾಲಿಕಾ ಯೋಗ ಇರುತ್ತೆ, ಧನಮಾಲಿಕಾ ಯೋಗ, ವಿಕ್ರಮ ಮಾಲಿಕಾ ಯೋಗ, ಸುಖ ಮಾಲಿಕಾ ಯೋಗ, ಪುತ್ರ ಮಾಲಿಕಾ ಯೋಗ, ಶತ್ರು ಮಾಲಿಕಾ ಯೋಗ, ಕಳತ್ರ ಮಾಲಿಕಾ ಯೋಗ, ರಂಧ್ರ ಮಾಲಿಕಾ ಯೋಗ, ಭಾಗ್ಯ ಮಾಲಿಕಾ ಯೋಗ, ಕರ್ಮ ಮಾಲಿಕಾ ಯೋಗ, ಜಲದಿ ಯೋಗ, ಛತ್ರಯೋಗ, ಅಸ್ತ್ರಯೋಗ, ಕಾಮಯೋಗ, ಲಾಭ ಮಾಲಿಕಾ ಯೋಗ, ವ್ಯಯ ಮಾಲಿಕಾ ಯೋಗ ಅನ್ನುವಂಥದ್ದು. ಇದರ ಜೊತೆಗೆ ಚಾಮರ ಯೋಗ, ಧೇನು ಯೋಗ, ಶೌರ್ಯ ಯೋಗ, ಅಸುರ ಯೋಗ, ಭಾಗ್ಯ ಯೋಗ, ಖ್ಯಾತಿ ಯೋಗ, ಪಾರಿಜಾತ ಯೋಗ, ಮುಸಲ ಯೋಗ, ರಜ್ಜು ಯೋಗ, ಇನ್ನು ನಲಯೋಗ, ಮಾಲಯೋಗ, ಭುಜಂಗ ಯೋಗ, ಶಕಟ ಯೋಗ, ವಿಹಂಗ ಯೋಗ, ಶೃಂಗಾಟಕ ಯೋಗ, ಹಲಯೋಗ, ಕಮಲಯೋಗ, ವಜ್ರಯೋಗ, ವಾಪಿಯೋಗ, ಯೂಪಯೋಗ, ಶರಯೋಗ, ಶಕ್ತಿಯೋಗ, ದಂಡಯೋಗ, ನೌಕಾಯೋಗ, ಕೂಟಯೋಗ, ಛತ್ರಯೋಗ, ಛಾಪಯೋಗ, ಅರ್ಧಚಂದ್ರಯೋಗ, ಚಕ್ರಯೋಗ, ಸಮುದ್ರಯೋಗ, ಇನ್ನು ಮಹಾಭಾಗ್ಯ ಯೋಗ, ಹಾಗೆ ದೈನ್ಯ ಯೋಗ, ವಿಪರೀತ ರಾಜಯೋಗ. ಹೀಗೆ ಈ ಯೋಗಗಳ ಸಾಲೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರುವಂಥದ್ದು. ಇದನ್ನೆಲ್ಲ ಅರ್ಥೈಸಿಕೊಳ್ಳುವಂಥದ್ದು ಸ್ವಲ್ಪ ಕಷ್ಟ. ಹಾಗೆ ಜಾತಕದ ವಿಶ್ಲೇಷಣೆಯ ಸಮಯದಲ್ಲಿ ಈ ಗ್ರಹಗಳು ಇರುವಂಥ ಸ್ಥಳಗಳು ಯಾವುದು, ಅಂದರೆ ರಾಶಿಗಳು ಯಾವುದು ಅನ್ನುವಂಥದ್ರ ಮೇಲೆ ನಾವು ಫಲಾಫಲಗಳನ್ನು ನಿರ್ಧರಿಸಲಿಕ್ಕೆ ಸಾಧ್ಯ ಆಗುತ್ತೆ.
ಹಾಗಾಗಿ ಬಂಧುಗಳೇ, ನೀವು ಕೂಡ ನಿಮ್ಮ ಜೀವನವನ್ನು ಒಬ್ಬರ ಜೊತೆಯಲ್ಲಿ ಹೋಲಿಸಿಕೊಂಡಾಗ ನಿಮಗೆ ಅನಿಸುತ್ತೆ, ಅವರಷ್ಟು ಶ್ರೀಮಂತನಾಗಿಲ್ಲ, ಅವರಷ್ಟು ಸೌಕರ್ಯವಂತನಾಗಿಲ್ಲ, ಅವರಷ್ಟು ಆರೋಗ್ಯವಂತನಾಗಿಲ್ಲ, ಅವರಂತೆ ನೆಮ್ಮದಿಯಿಂದ ಬದುಕು ನನಗಿಲ್ಲ ಅನ್ನುವಂಥ ಒಂದು ತುಲನೆ ಸಾಮಾನ್ಯವಾಗಿ ಬಂದೇ ಬರುತ್ತೆ. ಅದು ವಿದ್ಯಾಭ್ಯಾಸದಿಂದ ಹಿಡಿದು ಉದ್ಯೋಗದಿಂದ ಹಿಡಿದು ಸಂಪಾದನೆ ಶ್ರೀಮಂತಿಕೆವರೆಗೂ ಕೂಡ ಹೋಲಿಕೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಹಾಗೆ ಮಕ್ಕಳ ವಿಚಾರದಲ್ಲೂ ಕೂಡ ನನಗೆ ಆಗಿರುವಂಥ ಮಕ್ಕಳು ಹೀಗೆ, ಆದರೆ ನೀವು ಹೋಲಿಸಿಕೊಳ್ಳುವಂಥವ್ರಿಗೆ ಆಗಿರುವಂಥ ಮಕ್ಕಳು ಹೀಗೆ ಅನ್ನುವಂಥ ವಿಚಾರಗಳು ಕೂಡ ಮನಸ್ಸಿಗೆ ಬರ್ತಾ ಇರುತ್ತೆ. ಹಾಗಾಗಿ ಈ ಎಲ್ಲ ವ್ಯತ್ಯಾಸಗಳಿಗೂ ಕೂಡ ಕಾರಣವಾಗಿರುವಂಥದ್ದು ನಿಮ್ಮ ಜನ್ಮ ಜಾತಕ, ಅಂದರೆ ನೀವು ಜನಿಸಿದಂತಹ ಸಮಯ. ಹಾಗಾಗಿ ಒಳ್ಳೆಯ ಸಮಯ, ಒಳ್ಳೆಯ ಯೋಗಗಳಿದ್ದರೆ ನೀವು ಕೂಡ ಅವರಂತೆ ಅಥವಾ ಅವರಿಗಿಂತಲೂ ಹೆಚ್ಚು ಉತ್ತಮವಾದಂತಹ ಸಮೃದ್ಧಿಯುತವಾದಂತಹ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಂಬಿಕೆ ಇದ್ದರೆ ನಿಮಗೆ ಅನಿಸುತ್ತೆ ಈ ಯೋಗಗಳು ಬರುವಂಥದ್ದು ನಮ್ಮ ಜನ್ಮ ಜಾತಕದಿಂದ, ಪೂರ್ವಾರ್ಜಿತ ಕರ್ಮದಿಂದ, ಸಂಚಿತ ಕರ್ಮದಿಂದ ಬರುವಂಥದ್ದು. ಹಾಗಾಗಿ ಈ ಹೋಲಿಕೆ ಮಾಡುವಂಥದ್ದನ್ನು ಮೊದಲು ನೀವು ಬಿಟ್ಬಿಡಬೇಕು. ಅವರವರ ಭಾವ, ಅವರವರ ಭಕ್ತಿಗೆ ತಕ್ಕಂತೆ ಅವರಿಗೆ ಫಲಾಫಲಗಳು ಸಿಕ್ಕಿರುತ್ತೆ. ಹಾಗೆ ನಿಮ್ಮ ಭಾವ, ನಿಮ್ಮ ಭಕ್ತಿ ಎಷ್ಟಿದೆ ಅಷ್ಟಕ್ಕೆ ತಕ್ಕಂತೆ ನಿಮಗೂ ಕೂಡ ಭಗವಂತ ಸೌಲಭ್ಯಗಳನ್ನು ಕೊಟ್ಟಿರ್ತಾನೆ. ಹಾಗಾಗಿ ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಹೇಳಿ ತಿಳಿದು ಅದನ್ನು ಅನುಭವಿಸಬೇಕೇ ಹೊರತು ಇಲ್ಲದರ ಕಡೆ ಗಮನ ಹರಿಸಬಾರ್ದು. ಇರುವುದೆಲ್ಲವ ಬಿಟ್ಟು ಇರೋದರೆಡೆಗೆ ತುಡಿಯುವುದೇ ಜೀವನ ಅಂತ ಹೇಳ್ತಾರಲ್ಲ, ಹಾಗಾಗಿ ಇಲ್ಲದೆ ಇರುವಂಥದ್ದರ ಬಗ್ಗೆ ಗಮನವನ್ನು ಹರಿಸಿದಂತಾಗತ್ತೆ. ಹಾಗಾಗಿ ನಮ್ಮಲ್ಲಿ ಏನಿದೆ, ಭಗವಂತ ಏನು ಕೊಟ್ಟಿದ್ದಾನೆ ಅದನ್ನು ಪರಿಪೂರ್ಣವಾಗಿ ಉಪಯೋಗಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ. ಸಾಧ್ಯ ಆದರೆ ಇಂತಹ ಯೋಗಗಳು ಕೆಟ್ಟ ಸ್ಥಿತಿಯಲ್ಲಿದ್ದರೆ ಅದಕ್ಕೆ ಸೂಕ್ತವಾದ ಪರಿಹಾರಗಳನ್ನು ಕಂಡುಕೊಂಡು ಅದನ್ನು ಸರಿಪಡಿಸಿಕೊಂಡು ಮುಂದೆ ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ದೈವಾನುಕೂಲ ಇರುವಂಥ ದಿನ, ಅನುಕೂಲತೆಗಳು ಇರುವಂಥ ಸಂದರ್ಭ ಇದೆ. ಏಕೆಂದರೆ ನಿಮ್ಮ ಪ್ರಯತ್ನಕ್ಕೆ ಈ ದಿನ ಒಳ್ಳೆಯ ಪ್ರತಿಫಲ ಸಿಕ್ಕುವಂಥದ್ದು. ಅದರಲ್ಲೂ 3ರಲ್ಲಿ ಚಂದ್ರ ಇದ್ದಾಗ ನಿಮಗೆ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಂತೆ. ಹಾಗಾಗಿ ನೀವು ಮಾಡುವಂಥ ಕೆಲಸ ಕಾರ್ಯಗಳಿಂದ ನಿಮಗೆ ಲಾಭದ ಜೊತೆಗೆ ಒಳ್ಳೆಯ ಸ್ಥಾನಮಾನ, ಕೀರ್ತಿ, ಗೌರವಗಳು ಕೂಡ ಸಂದಾಯ ಆಗತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಪ್ರತಿಫಲ ಸಿಕ್ಕುವಂಥದ್ದು. ಇನ್ನು ಉದ್ಯೋಗಸ್ಥರಿಗೆ ಮೇಲಧಿಕಾರಿಗಳು ಸುಪ್ರೀತರಾಗ್ತಾರೆ. ಇನ್ನು ನಿಮ್ಮ ಬೆಳವಣಿಗೆ ಏನಿದೆ ಅದು ಅನುಕೂಲವನ್ನು ತರುತ್ತೆ. ಹಾಗಾಗಿ ಈ ದಿನ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳು ಕೂಡ ನಿಮಗೆ ಭವಿಷ್ಯದಲ್ಲಿ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಫಲವನ್ನು ನಿಮಗೆ ತಂದುಕೊಡುತ್ತೆ. ಆದಾಯ ಉತ್ತಮವಾಗುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಹಾಗಾಗಿ ಅವಕಾಶಗಳನ್ನು ಈ ದಿನ ನೀವು ಬಳಸ್ಕೊಳ್ಳುವಂಥ ಜಾಣತನವನ್ನು ತೋರಿಸ್ಬೇಕಷ್ಟೇ. ಇನ್ನು ಈ ದಿನ ನಿಮ್ಮ ಕೆಲವೊಂದು ವೈಯಕ್ತಿಕ ಸಮಸ್ಯೆಗಳಿಗೂ ಕೂಡ ಈ ದಿನ ಪರಿಹಾರ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗಾಗಿ ಈ ದಿನ ನಿಮ್ಮ ಯೋಜನೆಗಳೇನಿದೆ ಅದನ್ನು ಜಾರಿಗೊಳಿಸಲಿಕ್ಕೆ, ಅದನ್ನು ಕಾರ್ಯಗತಗೊಳಿಸಲಿಕ್ಕೆ ಒಳ್ಳೆಯ ಸಪೋರ್ಟ್ ಅನ್ನುವಂಥದ್ದು ಸಿಕ್ಕತ್ತೆ. ಒಳ್ಳೆಯ ವಾತಾವರಣ ಇದೆ. ಹಾಗೆ ಬಂಧು ಮಿತ್ರರ ಜೊತೆಯಲ್ಲೂ ಕೂಡ ಉತ್ತಮ ಸಂಬಂಧವನ್ನು ಹೊಂದಿಕೊಳ್ಳುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಲೇವಾದೇವಿ ವ್ಯವಹಾರ ಇದರಲ್ಲೂ ಕೂಡ ನಿಮಗೆ ಲಾಭದ ಅಂಶ ಹೆಚ್ಚಾಗಿ ಕಾಣಿಸ್ತಾ ಇದೆ. ಆದರೆ ಈ ದಿನ ಮನೆಯಲ್ಲಿ ಇರುವಂಥ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡುವಂಥ ಅಗತ್ಯತೆ ಇದೆ. ಜೊತೆಗೆ ನಿಮ್ಮ ಪ್ರಯಾಣ ಅಥವಾ ನಿಮ್ಮ ಆರೋಗ್ಯ ಇದರ ಕಡೆ ಪೂರ್ವ ಸಿದ್ಧತೆಯೊಂದಿಗೆ ಆರಂಭ ಮಾಡಬೇಕು. ಅದರ ಕಡೆ ಸ್ವಲ್ಪ ಗಮನ ಕೊಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಗ್ರಹಗತಿಗಳು ಅಷ್ಟೊಂದು ಅನುಕೂಲಕರವಾದಂಥ ಸ್ಥಿತಿಯಲ್ಲಿಲ್ಲ. ಏಕೆಂದರೆ ಚಂದ್ರನೇ ನಿಮಗೆ ಕುಟುಂಬ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಕುಟುಂಬದಿಂದ ಈ ದಿನ ನಿರೀಕ್ಷೆಗಳು ಜಾಸ್ತಿ ಇರುತ್ತೆ. ನೀವು ಮಾಡಬೇಕಾದಂಥ ಕೆಲಸ ಕಾರ್ಯಗಳು, ಜವಾಬ್ದಾರಿಗಳು ಇದರ ಮೇಲೆ ತುಂಬ ಒತ್ತಡ ಇರುವಂಥ ಸಂದರ್ಭ. ಹಾಗಾಗಿ ಕುಟುಂಬಸ್ಥರ ಮಾತನ್ನು ಕೇಳೋಕ್ಕಾಗಲ್ಲ, ನಿಮ್ಮ ಒಂದು ಉದ್ದೇಶ ಈಡೇರಲ್ಲ. ಹಾಗಾಗಿನೇ ಈ ದ್ವಂದ್ವತೆ, ಭಿನ್ನಾಭಿಪ್ರಾಯಗಳು ಬಹಳಷ್ಟು ಮಟ್ಟಿಗೆ ಈ ದಿನ ನಿಮಗೆ ತಲೆ ತಿನ್ನುವಂಥದ್ದಾಗತ್ತೆ. ಇನ್ನು ಈ ದಿನ ಹಣಕಾಸಿನ ಪರಿಸ್ಥಿತಿ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ, ಅಲ್ಲೂ ಕೂಡ ಏನೋ ಸಮಸ್ಯೆ ಇದೆ. ಅದಕ್ಕಾಗಿಯೇ
ದೊಡ್ಡ ಬಂಡವಾಳ ಹೂಡುವಂಥದ್ದಾಗಲಿ, ದೊಡ್ಡ ಮಟ್ಟದ ಯೋಜನೆಗಳನ್ನು ಜಾರಿಗೊಳಿಸುವಂಥ ಪ್ರಯತ್ನವನ್ನಾಗಲಿ ಈ ದಿನ ಮಾಡಬೇಡಿ. ಏಕೆಂದರೆ ಹಣದ ಕೊರತೆ ಇರುತ್ತೆ. ಇನ್ನು ಸಾಲ ಸೋಲ ಮಾಡುವಂಥ ಒಂದು ಪರಿಸ್ಥಿತಿ ಬರ್ಬೋದು. ಹಾಗಾಗಿ ಈ ದಿನ ಈ ಹಣದ ವಿಚಾರದಲ್ಲಿ ತಟಸ್ಥರಾಗುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಅನಾವಶ್ಯಕವಾದಂಥ ಖರ್ಚಿಗೂ ಕೂಡ ಅವಕಾಶ ಕೊಡಬೇಡಿ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ, ನಿಮ್ಮ ವ್ಯಾಪಾರ ವಹಿವಾಟುಗಳ ಬಗ್ಗೆ ಕೂಡ ಕೆಲವರು ದೋಷಗಳನ್ನು ಎಣಿಸುವಂಥ ಸಾಧ್ಯತೆ ಇದೆ. ಅದರಲ್ಲಿ ತಪ್ಪುಗಳನ್ನು ಹುಡುಕುವಂಥದ್ದು ಇದೆ. ಆ ತಪ್ಪುಗಳನ್ನು ನಿಮ್ಮ ಬಳಿ ಹೇಳಿದಾಗ ನಿಮಗೆ ಒಂದು ರೀತಿಯಲ್ಲಿ ರೋಷ ಆವೇಶಗಳಿರುತ್ತೆ. ಆ ಒಂದು ಸ್ಥಿತಿಯನ್ನು ಅಥವಾ ಆ ರಿಯಾಲಿಟಿಯನ್ನು ಒಪ್ಪಿಕೊಳ್ಳಲಿಕ್ಕೆ ನೀವು ತಯಾರಿರಲ್ಲ. ಹಾಗಾಗಿನೇ ಅವರ ಮಧ್ಯೆ ಸ್ವಲ್ಪ ಮಾತಿನ ಚಕಮಕಿಗಳು ಕೂಡ ನಡೆಯುವಂಥದ್ದಿದೆ. ನಿಮ್ಮನ್ನು ನೀವು ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ಹೋಗ್ತೀರಿ, ನಿಮ್ಮನ್ನು ನೀವು ಸ್ವರಕ್ಷಣೆ ಮಾಡಿಕೊಳ್ಳುವಂಥದ್ದು. ಇದರಿಂದ ಈ ದಿನ ಭಿನ್ನಾಭಿಪ್ರಾಯಗಳು ಬಹಳ ಬೇಗ ಬೆಳವಣಿಗೆ ಆಗುವಂಥದ್ದು ಇರುತ್ತೆ. ಹಾಗಾಗಿ ಆದಷ್ಟು ಈ ದಿನ ಬೇರೆಯವರ ಮಾತನ್ನು ಕೇಳಿಸಿಕೊಳ್ಳದೇ ಇರುವಂತಹ ಸಂದರ್ಭ, ಹಾಗೆ ವಾದ ವಿವಾದಗಳು ಬಂದರೆ ಅದನ್ನು ತಪ್ಪಿಸಿಕೊಳ್ಳುವಂತಹ ಸಂದರ್ಭ, ಇದಕ್ಕೆ ಈ ದಿನ ನೀವು ಒತ್ತು ಕೊಡಬೇಕಾಗತ್ತೆ. ಇನ್ನು ಈ ದಿನ ಮಾತನಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ನ್ಯಾಯಯುತವಾಗಿ ವರ್ತಿಸುವಂಥದ್ದು ಉತ್ತಮ. ಹಾಗೆ ಈ ದಿನ ಎಲ್ಲರನ್ನ ನಂಬಿ ಮೋಸ ಹೋಗುವಂಥದ್ದು ಸಾಮಾನ್ಯವಾಗಿರುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಕಾರ್ಯಪ್ರವೃತ್ತರಾಗುವಂಥ ದಿನ. ಅಂದರೆ ಕೆಲಸದಲ್ಲಿ ತುಂಬ ಚೆನ್ನಾಗಿ ಇನ್ವಾಲ್ವ್ ಆಗ್ತೀರಿ. ಕೆಲಸ ಅಂದರೆ ಇಷ್ಟ, ಜವಾಬ್ದಾರಿ ಹೊರಲಿಕ್ಕೆ ಈ ದಿನ ಒಂದು ಹೆಜ್ಜೆ ಮುಂದೆ ಇರುವಂಥವ್ರು ನೀವು. ಹಾಗೆ ಈ ದಿನ ನಿಮಗೆ ಗುರು ಶುಕ್ರರು ಕೂಡ ಅನುಕೂಲಕರವಾದಂಥ ಒಂದು ಸ್ಥಾನದಲ್ಲಿರ್ತಾರೆ. ಹಾಗಾಗಿ ಹಿರಿಯರ ಮಾರ್ಗದರ್ಶನದೊಂದಿಗೆ ನಿಮ್ಮ ವಿಚಾರಗಳಲ್ಲಿ, ನಿಮ್ಮ ಪ್ರಯತ್ನಗಳಲ್ಲಿ ನಿಮಗೆ ಶುಕ್ರ ದೆಸೆ ಇದೆ. ಧನಲಾಭ ಚೆನ್ನಾಗಿದೆ ಈ ದಿನ. ಹಾಗೆ ಈ ದಿನ ನಿರೀಕ್ಷೆಗಿಂತಲೂ ಕೂಡ ನಿಮಗೆ ಫಲಪ್ರದವಾದಂತಹ ಪಾಸಿಟಿವ್ ಆಗಿರುವಂತಹ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಅನಿರೀಕ್ಷಿತವಾದಂಥ ಪ್ರಯಾಣ ಮಾಡುವಂಥ ಸಂದರ್ಭ ಕೂಡ ಇದೆ. ಇದ್ದಕ್ಕಿದ್ದಾಗೆ ಪ್ರಯಾಣ ಮಾಡಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ನೀವು ಏನೇ ಯೋಜನೆ ಮಾಡಿ ಅದು ಮುಂದಿನ ಭವಿಷ್ಯದ ದೃಷ್ಟಿಯನ್ನು ಇಟ್ಟುಕೊಂಡು ಮಾಡಬೇಕಾಗತ್ತೆ. ಒಂದು ವಿಷನ್ ಅನ್ನುವಂಥದ್ದು ಇರಬೇಕು. ಹಾಗಾಗಿ ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಈ ದಿನ ಒಂದು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಅದು ಪ್ರಾಕ್ಟಿಕಲ್ ಆಗಿರಲಿ. ಕುಟುಂಬಸ್ಥರಿಗೆ ಅದರಿಂದ ಅನುಕೂಲ ಆಗಬೇಕು. ಹಾಗಾಗಿ ಅವರನ್ನು ಕೂಡ ನಿಮ್ಮ ತೀರ್ಮಾನದಲ್ಲಿ ಸಹಯೋಗಗೊಳ್ಳುವಂತೆ ನೋಡಿಕೊಳ್ಬೇಕು. ಅವರನ್ನು ಲೂಪಲ್ಲಿ ಇಟ್ಕೊಳ್ಳಿ. ಅವರ ಸಲಹೆ ಸಹಕಾರವನ್ನು ಕೂಡ ಪಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ನಿಮ್ಮ ಆಹಾರ ಸೇವನೆಯ ಕಡೆ ವಿಶೇಷವಾದಂತಹ ಗಮನವನ್ನು ಕೊಡಬೇಕಾಗತ್ತೆ. ಎಲ್ಲೋ ಒಂದು ಕಡೆ ನಿಮ್ಮ ಗಂಟಲು, ನಿಮ್ಮ ಜಠರ ಈ ದಿನ ನಿಮಗೆ ಕೈ ಕೊಡುವಂಥದ್ದು ಸ್ವಲ್ಪ ಜಾಗ್ರತೆ ಆಹಾರ ವಿಹಾರಗಳ ಕಡೆ. ಇನ್ನು ಈ ದಿನ ಸಣ್ಣ ಪುಟ್ಟ ವಿಚಾರಗಳನ್ನು ಆದಷ್ಟು ಈ ದಿನ ಮರೆಯುವಂಥದ್ದು ಉತ್ತಮ. ಅದನ್ನೇ ಸಾಧನೆ ಮಾಡಬೇಡಿ. ಅದೇ ಪೋಸ್ಟ್ ಮಾರ್ಟಮ್ ಮಾಡುವಂಥ ಕೆಲಸ ಮಾಡಬೇಡಿ. ಹಾಗಾಗಿ ನೀವು ಎಷ್ಟು ಕ್ಷಮಿಸ್ತೀರೋ ಅಷ್ಟು ದೊಡ್ಡವರಾಗ್ತೀರಿ, ಅಷ್ಟು ಎತ್ತರಕ್ಕೆ ಬೆಳಿತೀರಿ. ಇದು ಮನಸ್ಸಿಗೆ ಸಮಾಧಾನ ತರುವಂಥ ಒಂದು ವಿಶೇಷವಾದಂಥ ಕೆಲಸ. ಇದನ್ನು ಅನುಸರಣೆ ಮಾಡಿ. ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ. ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಕೊನೆಗೆ ಗ್ರಾಮ ದೇವತೆಯ ದರ್ಶನ ಆದರೂ ಕೂಡ ನಿಮಗೆ ಒಳ್ಳೆಯದನ್ನೇ ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಈ ದಿನದ ವಿದ್ಯಮಾನಗಳಲ್ಲಿ ಸ್ವಲ್ಪ ಅವಸರದ ತೀರ್ಮಾನಗಳಿರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದರಲ್ಲೂ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾಗ ಈ ದಿನ ನಿಮಗೆ ಒಂದು ಕನ್ಸ್ಟ್ರಕ್ಟಿವ್ ಇರುವಂಥ ಆಲೋಚನೆಗಳು ಬರಲ್ಲ. ಹಾಗಾಗಿ ಈ ದಿನ ಸ್ವಲ್ಪ ವಿಚಿತ್ರವಾದಂತಹ ಆಲೋಚನೆಗಳು, ಅದರಲ್ಲೂ ಈ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ತುಂಬ ಇರುತ್ತೆ. ಏಕೆಂದರೆ ಈ ದಿನ ನೀವು ಆ ನೆಗೆಟಿವ್ ಎನರ್ಜಿ ಇರುವಂಥವರ ಜೊತೆಯಲ್ಲೇ ಹೆಚ್ಚು ಸಮಯವನ್ನು ಕಳೀತೀರಿ. ಹಾಗಾಗಿ ನಿಮಗೂ ಕೂಡ ಅದರ ಇನ್ಫ್ಲೂಯೆನ್ಸ್ ಆಗುವಂಥದ್ದು. ಅದಕ್ಕಾಗಿಯೇ ಆದಷ್ಟು ಅಂಥವರ ಒಡನಾಟದಿಂದ ಸ್ವಲ್ಪ ದೂರ ಉಳಿಯುವಂಥದ್ದು ಉತ್ತಮ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಅನ್ನುವಂಥದ್ದು ಈ ದಿನ ಅಷ್ಟಕ್ಕಷ್ಟೇ ಇರುತ್ತೆ. ಹಾಗಾಗಿ ಈ ದಿನ ನೀವು ಯಾವುದೇ ಕೆಲಸಗಳನ್ನು ಮಾಡಿ ಸ್ವಲ್ಪ ಮುಂದಾಲೋಚನೆಯಿಂದ ಮಾಡಬೇಕು. ಜೊತೆಗೆ ನಿಮ್ಮ ಸ್ವಂತ ಆಲೋಚನೆಗಳಲ್ಲಿ ನಂಬಿಕೆ ಇಡಿ, ಆತ್ಮವಿಶ್ವಾಸದಿಂದ ಮಾಡಿ. ಒಳ್ಳೆಯದಾಗುತ್ತೆ.
ಇನ್ನು ಈ ದಿನದಲ್ಲಿ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥವರು ಅಥವಾ ನಿಮ್ಮ ಜೊತೆ ಕೆಲಸ ಮಾಡುವಂಥ ಸಹೋದ್ಯೋಗಿಗಳ ಜೊತೆಯಲ್ಲಿ ಸ್ವಲ್ಪ ಮನಸ್ತಾಪಗಳಾಗುವಂಥ ಸಾಧ್ಯತೆಗಳಿದೆ. ಮಾತಿಗೆ ಮಾತು ಬೆಳೆಯುತ್ತೆ, ಸ್ವಲ್ಪ ಎಚ್ಚರಿಕೆ ಇರಲಿ. ಎಲ್ಲೂ ಕೂಡ ನೀವು ಈ ವಾದ ಪ್ರತಿವಾದ ಇಂಥದ್ರಲ್ಲಿ ಇನ್ವಾಲ್ವ್ ಆಗಬಾರ್ದು ಈ ದಿನ. ಹಾಗಾಗಿ ಬಹಳ ಎಚ್ಚರಿಕೆಯಿಂದಲೇ ನಿಮ್ಮ ಮಾತಿನ ನಿಯಂತ್ರಣ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಏಕಸ್ವಾಮ್ಯದ ಹೇಳಿಕೆಗಳಲ್ಲಿ ಇದೆಯಲ್ಲ, ನಾನು, ನನ್ನದು, ಈ ಓನರ್ಶಿಪ್ ಅನ್ನುವಂಥದ್ದು, ಇದರ ಕಡೆ ಈ ದಿನ ಸ್ವಲ್ಪ ಸೂಕ್ಷ್ಮವಾಗಿ ಇರಬೇಕಾಗತ್ತೆ. ಹಾಗಾಗಿ ನೀವು ನನ್ನದು ಅಂತ ಹೇಳೋ ವೇಳೆಗೆ ಎಲ್ಲೋ ಒಂದು ಕಡೆ ಅಹಂನ ಛಾಯೆ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಈಗೋನೇ ಈ ದಿನ ನಿಮ್ಮನ್ನು ಬೇರೆಯವರಿಂದ ಪ್ರತ್ಯೇಕತೆಗೊಳಿಸುವಂಥದ್ದಾಗತ್ತೆ. ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಪತಿ, ನಿಮ್ಮ ಪತ್ನಿ, ಇವರ ಬಗ್ಗೆ ಕೂಡ ಈ ದಿನ ನಿಮಗೆ ಅಷ್ಟೊಂದು ಸಹನೆ ಇಲ್ಲ. ಹಾಗಾಗಿನೇ ಅವರಿಂದ ಕೂಡ ಈ ದಿನ ನೀವು ಸ್ವಲ್ಪ ಅವಹೇಳನಕಾರಿಯಾದಂಥ ಮಾತುಗಳನ್ನು ಕೇಳಬೇಕಾಗತ್ತೆ. ಒಟ್ಟಾರೆ ಈ ದಿನದ ಪರಿಸ್ಥಿತಿ ಯಾವ ವಿಧದಲ್ಲೂ ಕೂಡ ನಿಮಗೆ ಅಷ್ಟೊಂದು ಸಪೋರ್ಟಿವ್ ಆಗಿರಲ್ಲ. ಹಾಗಾಗಿನೇ ಈ ದಿನ ಆತ್ಮವಿಶ್ವಾಸದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ದೇವರ ಧ್ಯಾನ ಮಾಡಿ, ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ. ನಿಮ್ಮ ನೆಚ್ಚಿನ ದೇವರನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನು ಈ ದಿನ ಸಾಧ್ಯ ಆದರೆ ದರ್ಶನ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ನಿಮ್ಮ ಸಮಸ್ಯೆಗಳೇನಿದೆ ಬಹಳಷ್ಟು ಮಟ್ಟಿಗೆ ಈ ದಿನ ಕಡಿಮೆಯಾಗುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನ ಈ ದಿನ ಈ ಸಮಸ್ಯೆ ಪರಿಹಾರದ ದೃಷ್ಟಿಯಿಂದಲೇ ಇರುವಂಥದ್ದು. ಹಾಗಾಗಿ ಈ ದಿನ ತುಂಬ ಪ್ರಬುದ್ಧರಾಗಿ ಬುದ್ಧಿವಂತರಾಗಿ ವರ್ತಿಸುವಂಥದ್ದು ಇದೆ. ಇನ್ನು ಈ ದಿನ ನಿಮಗೆ ಯಾವುದೇ ಕೆಲಸ ಕೊಟ್ಟರೂ ಕೂಡ ಅದೇನು ಕಷ್ಟ ಅಲ್ಲ, ಬಹಳ ಸುಲಭವಾಗಿ ನಿಭಾಯಿಸುವಂಥದ್ದು ಇದೆ. ಆದರೆ ಈ ದಿನ ನಿಮ್ಮ ವೇಗ ಏನಿದೆ, ಕೆಲಸದ ವೇಗ, ಅದನ್ನು ಈ ದಿನ ನೀವು ಕಾಯ್ದುಕೊಳ್ಬೇಕಾಗತ್ತೆ. ಆ ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಬೇಕಾಗತ್ತೆ. ಕೆಲವೊಮ್ಮೆ ಕೆಲಸಗಳು ವೇಗವಾಗಿ ನಡೆಯುತ್ತೆ, ಕೆಲವೊಮ್ಮೆ ಅಷ್ಟೇ ಸೋಮಾರಿತನದಿಂದ ನಿಧಾನವೂ ಕೂಡ ಆಗುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮ್ಮನ್ನು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ತಳಮಳಗಳು ಬಾಧಿಸುವಂಥದ್ದು ಇರುತ್ತೆ. ಏನೋ ಒಂದು ಕೆಟ್ಟ ಆಲೋಚನೆ ಬರ್ಬೋದು. ಹಾಗೆ ದುರಾಲೋಚನೆ ಈ ಎರಡೂ ಕೂಡ ಜೊತೆಯಲ್ಲೇ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಮನಸ್ಸನ್ನು ಈ ಚಿಂತೆಗೆ ಒಳಪಡಿಸಬೇಡಿ. ಅಂದರೆ ಯೋಚನೆ ಮಾಡುವಂಥದ್ದನ್ನು ಕಡಿಮೆ ಮಾಡಿ. ಭಗವಂತ ಎಲ್ಲವನ್ನ ಕೊಟ್ಟಿದ್ದಾನೆ, ಅದನ್ನು ಸುಸ್ಥಿತಿಯಲ್ಲಿ ಸಮಸ್ಥಿತಿಯಲ್ಲಿ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಈ ದಿನ ನಿಶ್ಚಿತವಾದ ಗುರಿಯನ್ನು ತಲುಪಲಿಕ್ಕೆ ವಿದ್ಯಾರ್ಥಿಗಳಿಗೂ ಕೂಡ ಬಹಳ ಸುಲಭ ಆಗುತ್ತೆ. ಏಕೆಂದರೆ ನಿಮ್ಮ ಗುರಿ ಅಥವಾ ನೀವು ಅಂದುಕೊಂಡಿರುವಂಥ ಕೆಲಸದ ಬಗ್ಗೆ ನಿಮಗೆ ತುಂಬ ಸ್ಪಷ್ಟತೆ ಇದೆ, ಕ್ಲಾರಿಟಿ ಚೆನ್ನಾಗಿದೆ. ಅದಕ್ಕಾಗಿಯೇ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಇನ್ನು ಈ ದಿನ ಆದಾಯ ಚೆನ್ನಾಗಿರೋದ್ರಿಂದ ಖರ್ಚುಗಳನ್ನು ಮಾಡಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡಲ್ಲ. ಒಟ್ಟಾರೆ ಜನ ನಿಮ್ಮನ್ನು ಗುರುತಿಸಬೇಕು, ನಿಮ್ಮ ಕಾರ್ಯವೈಖರಿಯನ್ನು ಹೊಗಳಬೇಕು, ನಿಮ್ಮನ್ನು ಒಂದು ಉನ್ನತ ಸ್ಥಾನದಲ್ಲಿ ಕಾಣಬೇಕು ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಅಂದರೆ ಅದರಿಂದ ನೀವು ನಿರೀಕ್ಷೆಗಳನ್ನು ತುಂಬ ಇಟ್ಕೊಳ್ತೀರಿ. ಹಾಗಾಗಿ ಕೆಲವೊಮ್ಮೆ ನಿರೀಕ್ಷೆಗಳು ಚೆನ್ನಾಗೂ ಬರಬಹುದು, ನಿಮಗೆ ಹುಸಿಯಾಗಲೂ ಬರಬಹುದು. ಹಾಗಾಗಿ ಈ ದಿನ ಸ್ವಲ್ಪ ಬ್ಯಾಲೆನ್ಸ್ ಮಾಡುವಂಥದ್ದನ್ನು ಮರಿಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮೃತ್ಯುಂಜಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂಥ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳು ತುಂಬ ಸರಾಗವಾಗಿ ನಡೆಯುವಂಥ ದಿನ. ಎಲ್ಲೂ ಕೂಡ ಕಷ್ಟ ಅನ್ನುವಂಥದ್ದಿಲ್ಲ, ಸುಲಭವಾಗಿ ನಡೆಯುತ್ತೆ. ಆರಂಭಿಕ ಕೆಲಸಗಳು ಬಹಳ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಇರಲ್ಲ. ಆದರೆ ಮಧ್ಯದಲ್ಲೇ ನೀವಾಗಿ ಮಾಡಿಕೊಳ್ಳುವಂಥ ಕೆಲವೊಂದು ಎಡವಟ್ಟುಗಳಿಂದ ಮಾತ್ರ ಕೆಲಸ ಹಿನ್ನಡೆಯನ್ನು ಅನುಭವಿಸುವಂಥದ್ದಿರುತ್ತೆ. ಅಲ್ಲಿ ಓವರ್ ಕಾನ್ಫಿಡೆನ್ಸ್ ನಿಮಗೆ ಈ ದಿನ, ಅದು ಅಷ್ಟೊಂದು ಒಳ್ಳೆಯದಲ್ಲ. ಜಾಗ್ರತೆ. ಇನ್ನು ಈ ದಿನ ನಿಮಗೆ ಯಾವುದೇ ಕಚೇರಿಗಳಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಬಾಕಿ ಇದ್ದರೆ ಅದನ್ನು ಈ ದಿನ ಮುಂದುವರಿಸುವಂಥ, ಪ್ರಗತಿಯತ್ತ ಕೊಂಡೊಯ್ಯುವಂಥ ಒಂದು ಸಾಮರ್ಥ್ಯ ಇದೆ, ತುಂಬ ಇನ್ಫ್ಲೂಯೆನ್ಸ್ ಇದೆ ಈ ದಿನ. ಅದಕ್ಕಾಗಿಯೇ ಕೆಲಸಗಳು ಸರಾಗವಾಗಿ ನಡೆಯುತ್ತೆ. ಇನ್ನು ಉದ್ಯೋಗ ಸ್ಥಾನದಲ್ಲಿರುವಂಥವ್ರಿಗೆ ನಿಮ್ಮ ಕೆಲಸದಿಂದ ನಿಮಗೆ ತೃಪ್ತಿ. ಮೇಲಧಿಕಾರಿಗಳು ಕೂಡ ನಿಮ್ಮ ಕೆಲಸವನ್ನು ತುಂಬ ರೆಕಗ್ನೈಸ್ ಮಾಡ್ತಾರೆ. ಅವರ ಸಲಹೆ ಮಾರ್ಗದರ್ಶನ ಸಂದರ್ಭೋಚಿತವಾಗಿ ನಿಮಗೆ ಸಿಕ್ಕತ್ತೆ. ಇನ್ನು ಹೊಸ ಜವಾಬ್ದಾರಿಗಳು ಕೂಡ ಈ ದಿನ ನಿಮಗೆ ಬರುವಂಥದ್ದಾಗತ್ತೆ. ಅದನ್ನು ಕೂಡ ಬಹಳ ಸಂತೋಷದಿಂದ ಸ್ವೀಕರಿಸ್ತೀರಿ.
ಇನ್ನು ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು ಯಾರಿದ್ದಾರೆ ಅವರಿಂದ ಒಂದು ಒಳ್ಳೆಯ ಸಂದೇಶ ನಿಮಗೆ ಸಿಕ್ಕುವಂಥದ್ದು ಇದೆ. ಒಂದು ಪಾಸಿಟಿವ್ ರಿಸಲ್ಟ್ಸ್ ಅನ್ನುವಂಥದ್ದು ಬರುತ್ತೆ ನಿಮ್ಮ ಪ್ರಯತ್ನಕ್ಕೆ. ಹಾಗೆ ಈ ದಿನ ಕೋರ್ಟು, ಕಚೇರಿ ಇಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಇದ್ದರೆ ಅಥವಾ ತೀರ್ಪಿಗಾಗಿ ನೀವು ಕಾಯ್ತಾ ಇದ್ದರೆ ಅದು ನಿಮ್ಮ ಫೇವರಬಲ್ ಆಗಿರುವಂಥ ಸನ್ನಿವೇಶದಲ್ಲಿ ಇರುತ್ತೆ. ಒಟ್ಟಾರೆ ಈ ದಿನ ನೀವು ಎಲ್ಲ ಕಡೆ ಒಳಿತನ್ನು ಕಾಣುವಂಥ ಸಂದರ್ಭ, ಮನಸ್ಸಿಗೆ ಸಮಾಧಾನ ಇರುತ್ತೆ. ಅದರಲ್ಲೂ ಈ ದಿನದಲ್ಲಿ ಬೀದಿ ಬರಿ ವ್ಯಾಪಾರಿಗಳಿದ್ದಾರಲ್ಲ ಅವರಿಗೆ ಒಳ್ಳೆಯ ಲಾಭ, ಉಳಿತಾಯ ಮಾಡುವಂಥ ಒಂದು ಪ್ರವೃತ್ತಿ ಈ ದಿನ ಬಹಳ ಪಾಸಿಟಿವ್ ಆಗಿರುತ್ತೆ. ಇದನ್ನೇ ಮುಂದುವರಿಸಿ ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಈ ದಿನ ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಸ್ವಲ್ಪ ಹಠಮಾರಿತನ ಇರುವಂಥದ್ದು, ನನ್ನದೇ ನಡೀಲಿ ಅನ್ನುವಂಥ ಒಂದು ಧೋರಣೆ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಹಾಗೆ ಈ ಅಗ್ರೆಸಿವ್ ನೇಚರ್ ಅಂತಾರಲ್ಲ, ಆಕ್ರಮಣಕಾರಿಯಾದಂತಹ ಒಂದು ಪ್ರವೃತ್ತಿ ಅದು ಕೂಡ ಈ ದಿನ ಇರುವಂಥದ್ದು. ಏಕೆಂದರೆ ನೆನ್ನೆ ಮೊನ್ನೆಯ ಸಾಧನೆ, ಅದರಿಂದ ಬಂದಂಥ ಫಲ ನಿಮ್ಮನ್ನು ಈ ದಿನ ಸ್ವಲ್ಪ ಗಡುಸುಗೊಳಿಸುವಂಥದ್ದಾಗುತ್ತೆ. ಹಾಗಾಗಿ ನಿಮ್ಮ ಮಾತಿನಲ್ಲಿ ಈ ದಿನ ಹಿತ ಮಿತ ಅನ್ನುವಂಥದ್ದು ಬೇಕೇ ಬೇಕಾಗುತ್ತೆ. ಇಲ್ಲಾಂದರೆ ನಿಮ್ಮ ಬೆಳವಣಿಗೆಗೆ ಕುತ್ತು ತರುವಂಥ ವಿದ್ಯಮಾನ ಇದು. ಹಾಗಾಗಿ ಸ್ವಲ್ಪ ನಿಮ್ಮ ಮಾತನ್ನು ನಿಯಂತ್ರಣ ಮಾಡಿಕೊಳ್ಳಿ. ಇನ್ನು ಈ ದಿನ ಕೆಲವೊಮ್ಮೆ ಹಿಂದೆ ಸರಿಯುವಂಥದ್ದಾಗಲಿ, ಕೆಲವೊಮ್ಮೆ ತಟಸ್ಥವಾಗಿರುವಂಥದ್ದಾಗಲಿ ನಿಮಗೆ ಲಾಭವಾಗಿ ಪರಿಣಮಿಸುತ್ತೆ. ಏಕೆಂದರೆ ನೀವು ಮೇಲೆ ಜಿಗಿಬೇಕು ಅಂದರೆ ನೀವು ಸ್ವಲ್ಪ ಕೆಳಕ್ಕೆ ಹೋಗಿ ಮೇಲಕ್ಕೆ ಚಿಮ್ಮಬೇಕಾಗತ್ತೆ. ಹಾಗೆ ಮುಂದೆ ನೆಗಿಬೇಕು ಅಂದರೆ 2 ಹೆಜ್ಜೆ ಹಿಂದೆ ಹೋದರೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ಒಂದು ಸ್ಥಿತಿ ನಿಮ್ಮದಾಗಿರುತ್ತೆ ಈ ದಿನ. ಹಾಗಾಗಿ ನೀವು ಎಲ್ಲೋ ಒಂದು ಕಡೆ ಸೋಲ್ತಾ ಇದ್ದೀರಿ, ಎಲ್ಲೋ ಒಂದು ಕಡೆ ಹಿಂದೆ ಸರಿತಾ ಇದ್ದೀರಿ ಅಂದರೆ ಚಿಂತೆ ಮಾಡಬೇಡಿ, ಅದು ಮುಂದೆ ಒಂದು ಒಳ್ಳೆಯ ನೆಗೆತಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಇದು ಆತ್ಮವಿಶ್ವಾಸದಿಂದ ಮಾಡುವಂಥ ಕೆಲಸ, ಅದನ್ನು ಈ ದಿನ ಹೆಚ್ಚು ಮಾಡಿಕೊಳ್ಳಿ. ಅಂದರೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸನ್ನು ಜಾಸ್ತಿ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಈ ವ್ಯಾಪಾರ ವ್ಯವಹಾರಗಳಲ್ಲಿ ಯಾರಾದರೂ ಪಾಲುದಾರರಿದ್ದರೆ, ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡ್ತಾ ಇದ್ದರೆ ಸ್ವಲ್ಪ ಜಾಗ್ರತೆ. ಹಾಗಾಗಿ ನಿಮ್ಮ ಈ MOU ಏನಿದೆ ಅದನ್ನು ಸ್ವಲ್ಪ ರಿವಿಸಿಟ್ ಮಾಡುವಂಥದ್ದು ಉತ್ತಮ. ಅದನ್ನು ಸ್ವಲ್ಪ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಮುಂದುವರಿಯುವಂಥದ್ದು ಬಹಳ ಉತ್ತಮವಾದಂಥ ಕೆಲಸ ಆಗುತ್ತೆ. ಈ ದಿನ ಮನೆಯವರ ಒಂದು ಕೋಪಕ್ಕೆ ಗುರಿಯಾಗುವಂಥ ಕಾರಣ ಕೂಡ ಇದೆ ನಿಮಗೆ. ಏಕೆಂದರೆ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ವಿಚಾರ. ಹಾಗಾಗಿ ಕುಟುಂಬದ ಕಡೆ ಈ ದಿನ ಸ್ವಲ್ಪ ಗಮನ ಕೊಡಿ, ಒಳ್ಳೆಯದಾಗುತ್ತೆ. ಒಂದು ಕ್ವಾಲಿಟಿ ಟೈಮ್ ಕೊಡಿ, ನಿಮಗೂ ಸಮಾಧಾನ, ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಭದ್ರತೆ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸ್ವಲ್ಪ ಧನಾತ್ಮಕವಾಗಿ ಯೋಚನೆ ಮಾಡುವಂಥ ಅಗತ್ಯತೆ ಇದೆ. ಏಕೆಂದರೆ ಈ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಬಂದು ನಿಮ್ಮಲ್ಲಿ ಒಂದು ಜಿಡ್ಡುಗಟ್ಟಿದಂತಹ ಮನಸ್ಥಿತಿ ಇದೆ. ಅದರಿಂದ ಹೊರಬರಬೇಕು, ಆ ಒಂದು ಕೋಟೆಯನ್ನು ಹೊಡೆದು ಹೊರಬರಬೇಕು ಅಂತ ಹೇಳಿದ್ರೆ ನೀವು ಸ್ವಲ್ಪ ಶ್ರಮ ಪಡಬೇಕಾಗತ್ತೆ ಈ ದಿನ. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಸ್ಟ್ರಗಲ್ ಅನ್ನುವಂಥದ್ದು ಇರುತ್ತೆ, ಶ್ರಮ ಇದೆ. ಹಾಗೆ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾತ್ರ ಈ ದಿನ ನಿಮಗೆ ಫಲ. ಹಾಗೆ ಸುಮ್ಮನೆ ಇದ್ದರೆ ಈ ದಿನ ಯಾವುದೂ ಕೂಡ ನಿಮ್ಮ ಭಾಗಕ್ಕೆ ಬರಲ್ಲ, ನಿಮ್ಮ ಪಾಲಿಗೆ ದಕ್ಕಲ್ಲ. ಹಾಗಾಗಿ ಈ ದಿನ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ನಿಮ್ಮ ಯೋಜಿತ ಗುರಿಯಂತೆ ಮುಂದುವರಿಸಬೇಕು. ಇಲ್ಲಾಂದರೆ ನಿಮ್ಮ ಒಂದು ಲಾಭದ ಪಾಲು ಬೇರೆಯವರಿಗೆ ವರ್ಗಾವಣೆಯಾಗುತ್ತೆ, ಜಾಗ್ರತೆ. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಒಂದು ಅಧಿಕಾರ, ನಿಮ್ಮ ವಿವೇಚನೆ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಅನುಭವ ಇದನ್ನು ಬಳಸ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಈ ದಿನ ಸಾಮರಸ್ಯದಿಂದ ಮುಂದುವರೆದ್ರೆ ಇಚ್ಛಿತ ಪ್ರತಿಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಏನಿದೆ, ಇದರಲ್ಲಿ ನೀವು ನಂಬಿಕೆಯನ್ನು ಇಟ್ಕೊಳ್ಬೇಕು. ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ಒಂದು ನಿಮ್ಮ ಕೆಲಸ ಆಗಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೇರೊಂದು ಮಾರ್ಗವನ್ನು ಹುಡುಕಬೇಕು, ಇಲ್ಲ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ಇಂಥ ವಿಚಾರಗಳಲ್ಲಿ ಈ ದಿನ ನಿಮಗೆ ಸ್ವಲ್ಪ ಸ್ಪಷ್ಟತೆಯಿಂದ ಮುಂದುವರಿರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಯಾವುದೇ ಒಂದು ಖರೀದಿ, ಯಾವುದೇ ಒಂದು ಮಾರಾಟ, ಇಂಥ ಒಂದು ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ. ವ್ಯಾಪಾರಂ ದ್ರೋಹ ಚಿಂತನಂ
ಈ ದಿನ ದ್ರೋಹ ಮಾಡುವಂಥವರು ನಿಮ್ಮ ಜೊತೆಗೆ ಇರ್ತಾರೆ, ಜಾಗ್ರತೆ. ನಿಮ್ಮ ಮನೆ ದೇವರ ಸ್ಮರಣೆಯನ್ನು ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಭೂವರಾಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ತತ್ವ ಇರುವಂತಹ ಒಂದು ದೇವಾಲಯಕ್ಕೆ ಹೋಗಿ ಬನ್ನಿ. ತುಳಸಿಯನ್ನು ಸ್ವಲ್ಪ ಅರ್ಚನೆಗೆ ಕೊಟ್ಟು ಬನ್ನಿ. ಈ ದಿನ ನಿಮಗೆ ಒಳ್ಳೆಯದಾಗುತ್ತೆ. ಪ್ರಯಾಣದ ವಿಚಾರದಲ್ಲಿ ಈ ದಿನ ಮಹಾಗಣಪತಿಯನ್ನ ಪ್ರಾರ್ಥನೆ ಮಾಡ್ತಾ ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ನಿಮ್ಮ ಕನಸು ನನಸಾಗುವಂತಹ ದಿನ, ನಿಮ್ಮ ಪ್ರಯತ್ನ ಒಳ್ಳೆಯ ಪ್ರತಿಫಲವನ್ನು ಕೊಡುವಂತಹ ದಿನ. ಹಾಗಾಗಿನೇ ಈ ದಿನ ನಿಮಗೆ ಆಸೆಗಳು ಜಾಸ್ತಿ, ಹಾಗೆ ಅದರಿಂದ ಬರುವಂತಹ ಫಲಿತಾಂಶಗಳನ್ನು ಅನುಭವಿಸುವಂತಹ ಒಂದು ಉತ್ಸಾಹ ಕೂಡ ಹೆಚ್ಚಾಗಿರುತ್ತೆ. ಇನ್ನು ಈ ದಿನ ನಿಮ್ಮ ಅನುಭವದಂತೆ ಕೆಲಸಗಳನ್ನು ನೀವು ಆಯ್ಕೆ ಮಾಡಿಕೊಳ್ಳುವಂಥದ್ದು ಇದೆ. ಹಿಂದೆ ಆಗಿರುವಂತಹ ಕೆಲವೊಂದು ಕಷ್ಟದ ಕೆಲಸಗಳಿರ್ಬೋದು, ತೊಂದರೆಗಳಿರ್ಬೋದು, ಅದರಿಂದ ಕಲಿತಂತಹ ಪಾಠ. ಹಾಗಾಗಿ ಈ ದಿನದ ಕೆಲಸಗಳು ನಿಮ್ಮ ಆಯ್ಕೆಯಂತೆ ಇರುತ್ತೆ. ನಿಮ್ಮಂತೆಯೇ ಕೆಲಸಗಳಾಗುತ್ತೆ, ನಿಮ್ಮ ಇಚ್ಛೆಯಂತೆಯೇ ಕೆಲಸಗಳಾಗುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ದಿನ. ಇನ್ನು ಈ ದಿನ ಸಹಕಾರಿ ತತ್ವ ಬಹಳ ಚೆನ್ನಾಗಿದೆ. ಒಂದು ಕೋಆಪರೇಷನ್ ಅನ್ನುವಂಥದ್ದು, ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಅನ್ನುವಂಥದ್ದು ಬಹಳ ಚೆನ್ನಾಗಿರೋದ್ರಿಂದಲೇ ಈ ದಿನದ ಮನಸ್ಥಿತಿ ಬಹಳ ಗಟ್ಟಿಯಾಗಿರುತ್ತೆ. ಇನ್ನು ಈ ದಿನ ಕೆಲವೊಂದು ಸಮಸ್ಯೆಗಳನ್ನು ಹೊತ್ತು ತರುವಂಥ ನಿಮ್ಮ ಬಂಧುವರ್ಗದವರೋ ಮಿತ್ರರೋ ನಿಮ್ಮ ಜೊತೆಯಲ್ಲಿ ಇರುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಅವರ ಸಮಸ್ಯೆಯನ್ನು ಆಲಿಸುವಂಥದ್ದು, ಅವರಿಗೆ ಸಾಂತ್ವನದ ಮಾತುಗಳನ್ನು ಹೇಳುವಂಥದ್ದು, ಇಲ್ಲ ನಿಮ್ಮ ಕೈಲಾದ ಸಹಾಯವನ್ನು ಮಾಡುವಂಥ ಒಂದು ಸ್ಥಿತಿ ಕೂಡ ನಿಮಗೆ ಬರುವಂಥದ್ದಿದೆ. ಎಲ್ಲದರಲ್ಲೂ ಕೂಡ ನೀವು ಉದಾರಿಗಳಾಗಿರ್ತೀರಿ. ಈ ದಿನ ದಾನ ಧರ್ಮದ ವಿಚಾರದಲ್ಲಿ, ಆಧ್ಯಾತ್ಮಿಕ ವಿಚಾರದಲ್ಲಿ ಬಹಳ ಪ್ರಬುದ್ಧತೆ ಕಾಣಿಸ್ತಾ ಇದೆ ಈ ದಿನ. ಇನ್ನು ಈ ದಿನದಲ್ಲಿ ನಿಮ್ಮ ಸಾಹಸ, ನಿಮ್ಮ ಶಕ್ತಿ, ನಿಮ್ಮ ಪ್ರತಿಭೆ, ನೀವು ಹೊಂದಿರುವಂಥ ಎಲ್ಲ ಅವಕಾಶಗಳೇನಿದೆ ಅದು ಅನಾವರಣ ಆಗುವಂಥದ್ದು, 4 ಜನರಿಗೆ ತಿಳಿಯುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಒಟ್ಟಾರೆ ಈ ದಿನ ನಿಮಗೆ ವಿದ್ಯಮಾನಗಳೇನಿದೆ ಅದು ನಿಮಗೆ ಸಫಲತೆಯನ್ನು ತರುತ್ತೆ, ಅನುಕೂಲ ತರುತ್ತೆ, ತನ್ಮೂಲಕ ಸಂತೋಷದಿಂದ ಇರ್ತೀರಿ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ಪ್ರಾಣದೇವರ ದರ್ಶನ ಮಾಡಿ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೂ ಕೂಡ ಈ ದಿನ ಸಿದ್ಧಿದಾಯಕವಾದಂತಹ ದಿನ, ಅಂದರೆ ಕಾರ್ಯಸಿದ್ಧಿ ಉಂಟಾಗುವಂತಹ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಈ ದಿನ ಆಸಕ್ತಿ ಜಾಸ್ತಿ. ಅದು ಬೇರೆಯವರನ್ನು ನೋಡಿ ಆ ಒಂದು ಆಸಕ್ತಿಯನ್ನು ಬೆಳೆಸ್ಕೊಂಡಿದ್ದೀರೋ ಅಥವಾ ನಿಮ್ಮ ಮನಸ್ಸಿನಲ್ಲೇ ಅಂಥ ಒಂದು ಆಸಕ್ತಿ ಉದ್ಭವ ಆಗಿದೆಯೋ, ಒಟ್ಟಾರೆ ಈ ದಿನ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮ್ಮ ಮನಸ್ಥಿತಿ ಬಹಳ ಚೆನ್ನಾಗಿದೆ. ಹಾಗಾಗಿ ದೈವಾನುಕೂಲದ ಜೊತೆಗೆ ನಿಮ್ಮ ಒಂದು ಪ್ರಯತ್ನ ಕೂಡ ಸಮ್ಮಿಳಿತವಾಗಿರುವಂಥದ್ದು, ಇದರಿಂದ ಹೆಚ್ಚು ಲಾಭವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ಮನೆಯಲ್ಲಿ ಆಗುವಂಥ ಒಂದು ಶುಭ ಕಾರ್ಯ ಏನಿದೆ, ಒಳ್ಳೆಯ ಕಾರ್ಯ ಏನಿದೆ, ಅದಕ್ಕಾಗಿ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳುವಂಥ ದಿನ ಕೂಡ. ಹಾಗಾಗಿ ಆ ಕಾರ್ಯ ಯಶಸ್ವಿ ಆಗಬೇಕು ಅಂದರೆ ಈ ದಿನ ನೀವು ಪೂರ್ವ ಸಿದ್ಧತೆಯನ್ನು ಮಾಡಬೇಕು. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಬೇಕು. ಆ ಕಾರ್ಯದ ಬಗ್ಗೆ ಒಳ್ಳೆಯ ಅಭಿಪ್ರಾಯ, ಸದಭಿಪ್ರಾಯ ಅಂತ ಹೇಳ್ತಾರಲ್ಲ ಅದು, ಜೊತೆಗೆ ಅದರ ಬಗ್ಗೆ ಒಂದು ಸಕಾಲಿಕ ಮನೋಭಾವ ನಿಮಗಿದ್ದರೆ ಕಾರ್ಯ ಯಶಸ್ವಿಯಾಗುತ್ತೆ. ಅಂಥ ಒಂದು ಪ್ರಯತ್ನ ಆಗಲಿ. ಇನ್ನು ಈ ದಿನದ ಯೋಜನೆಗಳು ಬಹಳ ಚೆನ್ನಾಗಿ ಕಾರ್ಯಗತ ಆಗುವಂಥದ್ದು ಇದೆ. ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರ ನಿಮ್ಮ ಅನಿಸಿಕೆಯಂತೆಯೇ ನಡೆಯುತ್ತೆ. ನೀವು ಅಂದುಕೊಂಡಂತೆ ಪ್ರಗತಿಯನ್ನು ಕಾಣ್ತೀರಿ. ಹಾಗಾಗಿನೇ ಈ ದಿನ ನಿಮಗೆ ತುಂಬ ಉತ್ಸಾಹದ ಜೊತೆಗೆ ನೆಮ್ಮದಿ ಕೂಡ ಇರುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಈ ದಿನ ಬೇರೆಯವರನ್ನು ಆಶ್ರಯ ಮಾಡುವಂಥ ಅಗತ್ಯತೆ ಇಲ್ಲ. ಏಕೆಂದರೆ ನಿಮ್ಮಲ್ಲಿ ಇರುವಂಥ ಸಂಪನ್ಮೂಲಗಳಲ್ಲಷ್ಟೇ ನೀವು ಈ ದಿನ ಯೋಜನೆಯನ್ನು ರೂಪಿಸ್ತೀರಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅನ್ನುವಂಥ ವಿಚಾರ ನಿಮಗೆ ಈ ದಿನ ಚೆನ್ನಾಗಿ ತಿಳಿದಿರುತ್ತೆ. ಅದಕ್ಕಾಗಿಯೇ ಈ ದಿನ ನಿಮಗೆ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ದಿನ, ಒಳ್ಳೆಯ ದಿನ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸ್ವಲ್ಪ ಮಿಶ್ರ ಫಲಗಳಿರುವಂಥ ದಿನ.
ಅದರಲ್ಲೂ ಗ್ರಹಗತಿಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಸ್ವಲ್ಪ ಕಷ್ಟಪಡಬೇಕಾದಂತಹ ಒಂದು ಪರಿಸ್ಥಿತಿ ಇದೆ. ಎಲ್ಲವೂ ಸುಲಭವಾಗಿ ಕಾಣಿಸುತ್ತೆ, ಆದರೆ ಕೈ ಹಾಕಿದಾಗಲೇ ಅದರ ಕಷ್ಟ ಏನು ಅಂತ ತಿಳಿಯುವಂಥದ್ದು. ಕಾಗೆ ಹಾರಿದಾಗ ಮಾತ್ರ ಅದರ ಶಕ್ತಿ ಎಷ್ಟು ಅಂತ ಗೊತ್ತಾಗುವಂಥದ್ದು. ಹಾಗಾಗಿ ಈ ಕಾಗೆಗೂ ಗರುಡನಿಗೂ ಯಾವುದೇ ಸ್ಪರ್ಧೆಯಲ್ಲಿ ಸೋಲುಂಟಾಗುವಂಥದ್ದು ಕಾಗೆಗೆ ಮಾತ್ರ. ಯಾಕೆಂದರೆ ಆಸೆ ಇದ್ದರೂ ಅದನ್ನು ಪೂರೈಸಿಕೊಳ್ಳುವಂಥ ಒಂದು ಯುಕ್ತಿ ಕಾಗೆಗೆ ಇರಲ್ಲ. ಶಕ್ತಿ ಗರುಡನಿಗೆ ಜಾಸ್ತಿ. ಹಾಗಾಗಿ ಈ ದಿನ ನಿಮ್ಮ ಶಕ್ತಿ ಯುಕ್ತಿಗಳ ಮಧ್ಯೆ ನಿಮಗೆ ಹೋರಾಟ ಆರಂಭ ಆಗುವಂಥದ್ದು ಇರುತ್ತೆ. ಹಾಗಾಗಿ ಶಕ್ತಿ ದೊಡ್ಡದ ಯುಕ್ತಿ ದೊಡ್ಡದ ಅನ್ನುವಂಥದ್ರಲ್ಲೇ ಈ ದಿನ ನಿಮ್ಮ ತುಲನಾತ್ಮಕವಾದಂಥ ಮನಸ್ಥಿತಿ ಆರಂಭ ಆಗುತ್ತೆ. ಹಾಗಾಗಿ ಕೆಲಸಗಳ ಆರಂಭ ಕೂಡ ಸ್ವಲ್ಪ ಅಡೆತಡೆಗಳಿಂದ ಕೂಡಿರುವಂಥದ್ದು. ಫಲಿತಾಂಶಗಳು ಕೂಡ ಈ ದಿನ ನಿಮಗೆ ಅಷ್ಟೊಂದು ಸಮಾಧಾನವನ್ನು ತರಲ್ಲ. ಎಷ್ಟೋ ಪ್ರಯತ್ನ ಪಟ್ಟರೂ ಕೂಡ ಫಲ ಬಂದದ್ದು ಇಷ್ಟೇನಾ ಅನ್ನುವಂಥ ಒಂದು ನಿರಾಸೆ ನಿಮ್ಮನ್ನು ಕಾಡುವಂಥದ್ದು. ಇನ್ನು ಕೆಲವೊಂದು ವಿಚಾರಗಳಲ್ಲಿ ತುಂಬ ಧನಾತ್ಮಕವಾಗಿ ಆಲೋಚನೆ ಮಾಡಬೇಕಾಗತ್ತೆ. ಪಾಸಿಟಿವ್ ಥಿಂಕಿಂಗ್ ಅನ್ನುವಂಥದ್ದು ಬಹಳ ಮುಖ್ಯ. ಏಕೆಂದರೆ ನಿಮ್ಮ ಮನಸ್ಸಿನ ನೆಮ್ಮದಿಗೆ ಇದು ಅತ್ಯಂತ ಅಗತ್ಯವಾಗಿರುವಂಥ ಒಂದು ಸ್ಥಿತಿ ಈ ದಿನ. ಇನ್ನು ಸಮಾಜದಲ್ಲಿ ಉನ್ನತವಾದಂಥ ಒಂದು ಸ್ಥಾನಮಾನವನ್ನು ಗಳಿಸ್ಕೊಂಡಿದ್ದೀರಿ. ಅದನ್ನು ಉಳಿಸುವಂಥ ಒಂದು ಪ್ರಯತ್ನ ಕೂಡ ಈ ದಿನ ಆಗುವಂಥದ್ದು. ಅಂಥ ಒಂದು ಒಳ್ಳೆಯ ಕಾರ್ಯ ನಿಮ್ಮಿಂದ ಆಗುವಂಥದ್ದಿದೆ. ಹಾಗೆ ಆದಾಯ ಕೂಡ ಈ ದಿನ ಉತ್ತಮವಾಗುವಂಥ ಸಾಧ್ಯತೆಯೂ ಇದೆ. ಹಣಕಾಸಿನ ಹರಿವು ಚೆನ್ನಾಗಿದೆ. ಆದರೆ ಈ ಅನಗತ್ಯವಾದಂಥ ಖರ್ಚು ವೆಚ್ಚಗಳಿದೆಯಲ್ಲ, ಇದರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ನಾಳೆಗಾಗಿ ಉಳಿತಾಯ ಅನ್ನುವಂಥದ್ದು ಬೇಕು. ಇದರ ಕಡೆ ಗಮನ ಕೊಡಿ. ಎಷ್ಟೋ ಪ್ರಯತ್ನ ಪಟ್ಟಿದ್ದೀರಿ, ಆದರೂ ನಿಮಗೆ 100ಕ್ಕೆ 100ರಷ್ಟು ಸಕ್ಸಸ್ ಸಿಕ್ಕಿಲ್ಲ. ಆದರೆ ಈ ದಿನ ಕೂಡ ಅಂಥ ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗೋವಿಂದಾಷ್ಟಕವನ್ನು ಪಠಣ ಮಾಡಿಕೊಳ್ಳಿ. ಗೋವಿಂದನ ದರ್ಶನ ಮಾಡಿಕೊಳ್ಳಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸ್ವಲ್ಪ ಗೊಂದಲದ ದಿನ. ಯಾವುದರಲ್ಲೂ ಕೂಡ ಕ್ಲಾರಿಟಿ ಅನ್ನುವಂಥದ್ದು ಇರಲ್ಲ. ಹಾಗಾಗಿ ಕೆಲಸ ಮಾಡುವಂಥ ಉತ್ಸಾಹ ಇದ್ದರೂ ಕೂಡ ಹೇಗೆ ಕೆಲಸ ಆರಂಭ ಮಾಡಬೇಕು, ಎಲ್ಲಿಂದ ಆರಂಭ ಮಾಡಬೇಕು ಅನ್ನುವಂಥದ್ರಲ್ಲಿ ಸ್ವಲ್ಪ ಅಸ್ತವ್ಯಸ್ತತೆ ಇರುವಂಥ ಸಂದರ್ಭ. ಅದಕ್ಕಾಗಿ ಬೇರೆಯವರ ಒಂದು ಸಲಹೆ ಮಾರ್ಗದರ್ಶನಕ್ಕಾಗಿ ಈ ದಿನ ಕಾಯುವಂಥದ್ದು ಕೂಡ ಇರುತ್ತೆ. ಇನ್ನು ಈ ದಿನ ನೀವು ಅಂದುಕೊಂಡಂತೆ ಕೆಲಸಗಳು ಸುಗಮವಾಗಿ ಸಾಗಲ್ಲ. ಮಧ್ಯೆ ಮಧ್ಯೆ ಅಡಚಣೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಎಲ್ಲದಕ್ಕೂ ಕೂಡ ನೀವು ಸನ್ನದ್ಧರಾಗಿರಬೇಕಾಗತ್ತೆ. ಪೂರ್ವ ಸಿದ್ಧತೆಯೊಂದಿಗೆ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಬೇಕು. ಆದರೆ ನಿಮ್ಮ ವಿವೇಚನೆಯಿಂದ ಮುಂದುವರಿಬೇಕು ಅನ್ನುವಂಥದ್ದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ತುಂಬ ಆತುರ ಇದೆ, ಅರ್ಜೆನ್ಸಿ ಜಾಸ್ತಿ. ಅದಕ್ಕಾಗಿಯೇ ನೀವು ದಿಢೀರನೆ ಕೆಲವೊಂದು ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಇರುತ್ತೆ. ಇದು ಈ ದಿನಕ್ಕೆ ಒಳ್ಳೆಯದೇ, ಆದರೆ ಮುಂದೆ ಅದರಿಂದ ಬರುವಂಥ ಫಲ ನಿಮಗೆ ಅಷ್ಟೊಂದು ಲಾಭವನ್ನು ತರಲ್ಲ. ಇದು ನಷ್ಟದ ಬಾಬ್ತು. ಆಗ ನೀವು ಪಶ್ಚಾತ್ತಾಪ ಪಡ್ತೀರಿ. ಹಾಗಾಗಿ ಈ ದಿನವೇ ತೀರ್ಮಾನ ತೆಗೆದುಕೊಳ್ಳುವ ಮೊದಲೇ ಸ್ವಲ್ಪ ಆಲೋಚನೆ ಮಾಡುವಂಥದ್ದು ಉತ್ತಮ. ಒಂದಲ್ಲ 2 ಸಲ ಯೋಚನೆ ಮಾಡಿ. ನಿಮ್ಮ ಕುಟುಂಬಸ್ಥರನ್ನು ಕನ್ಸಲ್ಟ್ ಮಾಡಿ. ಹಾಗೆ ತಜ್ಞರನ್ನು, ಹಿರಿಯರನ್ನು ಈ ಒಂದು ವಿಚಾರದಲ್ಲಿ ಅವರ ಅಭಿಪ್ರಾಯವನ್ನು ಕೇಳಿ ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಈ ದಿನ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರುವಂಥ ಹಣ ನೆನಪಿನಲ್ಲಿರಲಿ. ಅದು ಸದ್ವಿನಿಯೋಗ ಆಗಬೇಕು. ಬೇರೆಯವರ ಪಾಲಾಗಬಾರ್ದು ಅನ್ನುವಂಥ ವಿಚಾರ ಏನಿದೆ ಅದರಲ್ಲಿ ನಂಬಿಕೆ ಇಟ್ಟು ನಿಮ್ಮ ಯೋಜನೆಗಳನ್ನು ರೂಪಿಸಬೇಕಾಗತ್ತೆ. ಹಾಗಾಗಿ ನಿಮಗೆ ಈ ದಿನ ಪ್ಲ್ಯಾನಿಂಗ್ ಅನ್ನುವಂಥದ್ದು, ಯೋಜನೆ ಮಾಡುವಂಥದ್ದು ಬಹಳ ಮುಖ್ಯವಾಗುತ್ತೆ. ಪ್ಲ್ಯಾನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಈ ದಿನ ನಿಮಗೆ. ಹಾಗೆ ಸಮಯ ಪ್ರಜ್ಞೆಯನ್ನು ಕೂಡ ಈ ದಿನ ನೀವು ಇಟ್ಕೊಳ್ಬೇಕಾಗತ್ತೆ. ಟೈಮ್ ಸೆನ್ಸ್ ಅನ್ನುವಂಥದ್ದು ಬೇಕು. ಇದೆರಡರಿಂದಲೇ ಈ ದಿನ ನೀವು ಅಲ್ಪ ಸ್ವಲ್ಪ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಪ್ರಯತ್ನ ಪಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನವಗ್ರಹ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3.